ಸೂಪರ್ ಗುರು. ರಚನಾ ಎಸ್ ಸರ್, ಫುಲ್ ಜೋಶಲ್ಲಿ ಇದ್ದೀವಿ. ವಾಯ್ಸ್ ಏನಾಯ್ತು? ವಾಯ್ಸ್ ಸೂಪರ್ ಸರ್ 4 ದಿನದಿಂದ ಕೋಲ್ಡ್ ಅಂಡ್ ಸೋತ್ರೋಟ್ ಆಗಿದೆ. ಕೋಲ್ಡ್ ಎಲ್ಲ ಬಂದ್ಬಿಟ್ಟಿದೆ ಪಾಪ. ಅಂಡ್ ರಚನಾ, ಎಸ್ ಸರ್, ನಾವು ಲೈಟ್ ಆಫ್ ಮಾಡ್ತೀವಿ, ನಿದ್ರೆ ಮಾಡಿ ಅಂತ ಹೇಳ್ತೀವಿ. ಆಗ ಯು ಗೈಸ್ ಆರ್ ಸಪೋಸ್ ಟು ಸ್ಲೀಪ್. ಸ್ಪೆಷಲಿ ರಚನಾ ಅಂಡ್ ಕಿರಣ್, ಪಾಪ ಏನ್ ಮಾಡ್ತಿರ್ತೀರಾ ನೀವು ಬೆಳಗ್ಗೆ ತನಕ? ಸರ್ ನೆನ್ನೆ ಸ್ವಲ್ಪ ಹಂಗ್ರಿ ಆಗಿದ್ವಿ ಸರ್. ಸೊ ಅದು ಇಬ್ರೇ ಹಂಗ್ರಿ ಆಗೋಗಿದ್ರಾ? ಓಕೆ, ಎನಿವೇಸ್ ಆನ್ ಅ ಸೀರಿಯಸ್ ನೋಟ್, ನಿಮ್ಗಳಿಗೆ ನಿದ್ರೆಗೆ ಟೈಮ್ ಕೊಟ್ಟಾಗ ದಯವಿಟ್ಟು ನಿದ್ರೆ ಮಾಡಿ. ನೆಕ್ಸ್ಟ್ ಡೇ ಇಲ್ಲಿ ಬಂದು ವಾಯ್ಸ್ ಕೆಟ್ಟೋಗಿರೋದು, ಡಲ್ ಆಗಿರೋದು, ಎನರ್ಜಿ ಇಲ್ದೇ ಇರೋ ತರ ನೀವು ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡೋದು ಚೆನ್ನಾಗಿರೋದಿಲ್ಲ. ಅಂಡ್ ನಿಮ್ಗೆ ಅದು ಡಿಸ್ಅಡ್ವಾಂಟೇಜ್ ಅದು. ಅಂಡ್ ಜೊತೆಗೆ ಸ್ಪೆಷಲಿ ರಚನಾ ಅಂಡ್ ಕಿರಣ್ ಅಂಡ್ ಸಚಿನ್, ನಿಮ್ಗಳಿಗೆ ಹಾಕಿರೋ ಮೈಕ್ನ ಯಾವುದೇ ಕಾರಣಕ್ಕೂ ಅದನ್ನ ಹಿಂಗ್ ಮುಚ್ಕೊಂಡು ಮಾತಾಡೋದಾಗ್ಲಿ, ಅದನ್ನ ತೆಗ್ದಿಡೋದಾಗ್ಲಿ, ಏನೇ ಆದ್ರೂ ಸಿವಿಯರ್ ಪನಿಷ್ಮೆಂಟ್ಗಳಾಗತ್ತೆ. ಕ್ಲಿಯರ್? ಸಂಗೀತ? ಎಸ್ ಸರ್, ಇಂಡಿವಿಜುವಲ್ ಸ್ಟ್ರೆಂತ್, ಇಂಡಿವಿಜುವಲ್ ಎಫರ್ಟ್ ಮತ್ತೆ ನಮ್ಮ ಟೀಮ್ ಯೂನಿಟಿಯಿಂದ ನಾವು ಆ ಲೈಫ್ ನ ಆ ಕಡೆ ಹೋಗಕ್ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದೀವಿ. ಸೊ ವಿ ಆರ್ ಗೋನಾ ಪ್ಲೇ ಫಾರ್ ಇಟ್. ಅದೆಲ್ಲ ಓಕೆ, ನೀವು ಮಾತಾಡಿದ್ದೇನೋ ತುಂಬಾ ಚೆನ್ನಾಗಿತ್ತು. ಅದ್ ಯಾವ ಸ್ಟೈಲ್ ಅಲ್ಲಿ ದುಡ್ಡು ಕಟ್ಟಿದೀರಾ ನೀವು? ಸರ್ ಇದಕ್ಕೆ ಗರ್ಭಜನ್ ಸಿಂಗ್ ಅಂತ ಹೆಸರಿಟ್ಟಿದ್ದೀನಿ ಸರ್. ಅದು ಹರ್ಭಜನ್ ಸಿಂಗ್, ಇದು ಗರ್ಭಜನ್ ಸಿಂಗ್. ಸಚಿನ್ ಮತ್ತೆ ಗರ್ಭಜನ್ ಸಿಂಗ್ ಇಬ್ರು ಜೊತೆ ಆಲ್ಮೋಸ್ಟ್ ಒಂದೇ ತರ ಇದೆ. ನಾನೇ ಹಾಕಿದ್ದು. ಓಕೆ, ಸೂಪರ್. ಅಲ್ಲ ನನ್ನ ಟೀ ಶರ್ಟ್ ಎಲ್ಲಿವ? ಅಯ್ಯೋ ಅಲ್ಲಿ ಮಡಗಿದ್ರು ನೋಡಮ್ಮ ಎಲ್ಲ. ಎಲ್ಲಿ ನೋಡಮ್ಮ, ಈ ಕಡೆ ಎಲ್ಲ ಎತ್ತಿದ್ರು. ಎಲ್ಲಿ ನನ್ನ ಟೀ ಶರ್ಟ್ ಹೆಚ್ಚಿಗೆ ಇದ್ದದು? ನೋಡಿ ಉಂಟಂತ ಇಲ್ಲ, ಅಲ್ಲೆಲ್ಲ ತಗೊಂಡ್ ನೋಡ್ತಾ ಇದ್ರೆ ಎಲ್ಲ ಅಲ್ಲೇ ಹಿಡಿದ್ಬಿಟ್ಟು ಹೋಗಿದೆ. ನಾನು ಒಂದೇ ಎತ್ಕೊಂಡದ್ ನಾನು. ಇಲ್ಲಿ 2 ಟೀ ಶರ್ಟ್ ಉಂಟಣ್ಣ? ಇಲ್ಲಿ ಉಂಟಾ? ಅಲ್ಲಿ ಇಲ್ಲಮ್ಮ, ಇಲ್ಲೇ ಇಟ್ಟಿದ್ರು. ಅವ್ರಿಗೆ ಕೇಳಿ ಯಾರು ಎಲ್ಲಿ ಒಯ್ದಿದಾರ ಅಂತ ಹೇಳಿ. ಇಲ್ಲೇ ಇಟ್ಟಿದ್ರು, ಇದ್ರ ಒಳಗೆ ಇತ್ತು. ಅಯ್ಯೋ ನನಗೆ ಆಗೋದಿಲ್ಲಪ್ಪ. ಎಲ್ಲಿ ಇಟ್ಟಿದಾರೋ ಏನ್ ಕಥೆ? ಬಿಡ್ರೆ ಇರ್ಲಿ, ನನಗೆ ಮಾಡುದು ಈಗ. ನನಗೆ ಇದೆಲ್ಲ ಇರ್ಬೋದು ಅಂತ ನೋಡ್ಬೇಕು ಮತ್ತೆ. ಶೂ ತೆಗೆದ್ಬಿಟ್ರಾ? ಬೇರೆ ಡ್ರೆಸ್ ಹಾಕೊಡ್ತೇವೆ. ಬೇರೆ ಡ್ರೆಸ್? ಓ, ಮಾಮೂಲು. ಮಾಮೂಲು ಡ್ರೆಸ್. ಈಗ ತಿರ್ಗಾ ಹೋಗ್ಬೇಕಂತ? ಅಲ್ಲ, ಅದು ಟಾಸ್ಕ್ ಇದು ಹೇಳ್ತಾರಲ್ಲ, ಡಿಸ್ಕಷನ್ ಇದಕ್ಕೆ ಹೋಗ್ಬೇಕಲ್ಲ ಮತ್ತೆ. ಸ್ನಾನಕ್ಕೆ ಹೋಗ್ತಾ ಇದ್ದೀರಾ ನೀವು? ಇಲ್ಲ ಇಲ್ಲ ಅಲ್ಲ, we had a confidence that Ramappa sir will go there and rest will be back ಅಂದ್ಬಿಟ್ಟು. when we saw Ramappa sir back ಅಲ್ಲ, ಹಿಂದೆ ನೋಡಿದಾಗ we thought okay ಇವ್ರು ಮಾಡಲ್ಲ. but what a energy from Bojamma. really good, super really pass, really good. ಅದೇ ಬಾಯಿ ಸ್ವಲ್ಪ ಬಿಟ್ಟಿದ್ದೀವಿ, ಫಾರ್ಟ್ ವೈಸ್ ಡಸ್ ಇಟ್. she'll come now. ಒಳ್ಳೇದಾಯ್ತು. ಪುಲ್ಲೋವರ್ ಆಗಲ್ಲ, ಅಲ್ಲಿ 10 ಜನ ಅಂತ ಇಟ್ಟಿದ್ರು. ಅವ್ರ ನಾನು ಇಲ್ಲಿ ಚಟ್ಟಿ ಚೇಂಜ್ ಮಾಡೋತ್ತಿಗೆ ಅದು ತಗೊಂಡು ಚಿಕ್ಕದಿತ್ತು ಅಂತ ತಗೊಂಡೋಗಿರ್ತಾರೆ, ಕೊಡ್ತಾರೆ. ಕೊಟ್ಟು ಇವಾಗ ನೀವು ಬೇರೆ ಯಾವುದಾದ್ರೂ ಒಂದು ಡ್ರೆಸ್ ಹಾಕ್ಕೊಳ್ಳಿ.
ನೀವು ಅಲ್ಲೆಲ್ಲ ಹೋಗ್ಬಾರ್ದು ಕರಿಯಕ್ಕೆ ಮೊದಲೇ. ಭೋಜಮ್ಮ ಭೋಜಮ್ಮ ಅವರೇ ಏನಾದ್ರು ಅವರು ಹೇಳೋದಾಗಿದೆ, ಕ್ಯಾಮ್ರಾ. ಆ ಕ್ಯಾಮ್ರಾ ಮುಂದೆ ನಿಂತು ಹೇಳಬೇಕು. ಓಕೆ ಥ್ಯಾಂಕ್ ಯು. ವಿಷ್ಣು ವಿಷ್ಣು ಕಮ್ಸ್ ವಿಷ್ಣುವರ್ಧನ. ಓಕೆ ಚಕ್ರಿ, ಅಲ್ಲಿ ಗೋ ಅಂಡ್ ಸ್ಲೀಪ್ ಫಾರ್ ಸಮ್ ಟೈಮ್. ನಾನು ಗ್ಯಾರಂಟಿ ಹೊಡಿತೀನಿ ಅನ್ನಿಸ್ತು ಏನ ಬಾಲ್. ಹಾಂ ಐಶ್ ಅಷ್ಟೊತ್ತಾದ ನಿಂತು ಗೊತ್ತಿದ್ರಿ ತೊಂದರೆ ಇಲ್ಲ ಅಂತ ಏನು ನೋಡ್ಕೊಂಡಿದ್ದೆ. ಒಂದು ಗಾಳಿ ಬಂದಿದೆ. No, I felt it's very easy. I will stand even for 20 minutes and I went it like that. ಅಲ್ಲ ಏನು ಗೊತ್ತಾ, ಮೋರ್ ದೆನ್ ವಿನ್ನಿಂಗ್ ಅಲ್ಲ, ಐ ಸೇ ಮೋರ್ ದೆನ್ ವಿನ್ನಿಂಗ್ ಯು ಕ್ರಿಯೇಟ್ ಅ ಫಿಯರ್ ಇನ್ ದ ಆಪೋಸಿಟ್ ಟೀಮ್. That is where you win. ನಾನು ಒಂದೊಂದು I ಸೆಕೆಂಡ್ say ಆಗ್ತಾ ಇದ್ರು if you make the opposite person get scared of something, Yeah. you'll win. Like you made that. Like it should not be a cakewalk for us. ಅಂದ್ರೆ ತುಂಬಾ ಈಸಿಯಾಗಿ ಹೋಗ್ಬಿಡೋದು ಗೆದ್ಬಿಡೋದು. ಏನಾಗುತ್ತೆ ಅವರಿಗೆ ನಡಕಾಯ್ತು. ಹೌದು, we openly say that. ಮನುಷ್ಯ ಬಿಡೋದಿಲ್ಲ, ಯಾರೋ ಒಬ್ರನ್ನ ಸ್ಟಿಕಾನ್ ಆಗ್ತಾರೆ. I felt like it. Fernandez, what a like a statue. ಅಲ್ಲ ಏನು ಗೊತ್ತಾ, he's holding like this, all the 3 balls were together. ಅಂಡ್ ಲಾಸ್ಟ್ ಅಲ್ಲೂ ನಮ್ದು ಅಷ್ಟೇ, ಇಬ್ರು ಲಾಸ್ಟ್ 3 balls ನ ಹಿಡ್ಕೊಂಡು ನಿಂತಿದ್ದು, ಶಿಲ್ಪಾ ಅಂಡ್ ಅಭಿ ನಿಂದ್ರಲ್ಲೂ ಇತ್ತು. ಗುಡ್ ವರ್ಕ್, ಬಟ್ ಶಿಲ್ಪಾ ಡಿಡ್ ಅ ಗ್ರೇಟ್ ಜಾಬ್. And Shilpa is great. Really, she did a very great one. And she was about to take the 4th one also. Appreciate should be done. Yes. Whenever something goes right. Yes, absolutely. And Shilpa is really great, I tell. ಅಲ್ಲ, ವಿತೌಟ್ ಅ ಕಾಂಪಿಟೇಷನ್ ಅಲ್ಲ, ವಿತೌಟ್ ಅ ಪಾರ್ಟಿಸಿಪೆಂಟ್ಸ್ ಎಫರ್ಟ್ಸ್ ಈಸಿಯಾಗಿ ಮಾಡ್ಕೊಂಡ್ರೆ ಏನೂ ಇರಲ್ಲ. ದೇರ್ ಶುಡ್ ಬಿ ಎ ಕಾಂಪಿಟೇಷನ್. ಅದು is not worth it. ಅಲ್ಲ, ಕಷ್ಟ ಬಿದ್ದು ಒದ್ಲಾಡ್ಕೊಂಡು ಟೆನ್ಷನ್ ಬಿಟ್ಕೊಂಡು ಅದೆಲ್ಲ ಬರಲೇಬೇಕು. Cakewalk is stupid. ಅಲ್ಲ, ನಾವೆಲ್ಲದ್ರಲ್ಲೂ ಬೆಸ್ಟ್ ಆಗ್ಬಿಟ್ರೆ ಕಮಿಂಗ್ ಟು ಮಜಾ ಇರಲ್ಲ, ಅದೊಂದು ಇದಲ್ಲ. ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ರಿಯಲ್ ಟಾಸ್ಕ್. Thank you, sir. I'll come. What? Thanks for what, sir? And ಇವರೆಲ್ಲ ಗೇಲಿ ಮಾಡ್ತಾರೆ, ಈ ಒಂದು ಟಿ ವಿ ಪೀಪಲ್ ಒಂಥರ ತಮಾಷೆ ಮಾಡ್ತಾರೆ ಆಲ್ ದ ಟೈಮ್. ಬಿಕಾಸ್ ಈ ಬ್ರಾಟ್ ಹಿಮ್ಸೆಲ್ಫ್ ಟು ದಟ್ ಲೆವೆಲ್. ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಇವಾಗ ಕೂಡ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ದೇ ಗಿವ್ ಅಸ್ ರೆಸ್ಪೆಕ್ಟ್ ಅಂತ. ನಂಗಾಗಲಿ ನಿಮ್ಗಾಗಲಿ ದೇ ಗಿವ್ ರೆಸ್ಪೆಕ್ಟ್. ಅದನ್ನು ಮೇಂಟೈನ್ ಮಾಡಬೇಕು. ಅದು ಮೇಂಟೈನ್ ಮಾಡಬೇಕು, ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಇವತ್ತು ನನಗೆ ಅನಿಸುತ್ತೆ ನಾವು ಸೋತಿರೋ ಟೀಮ್ ಔಟ್ ನಡೆಯುತ್ತೆ. ಅಂದರೆ ಈ ವಾರ ಯಾರು ಮನೆಗೆ ಹೋಗೋದು, ಅವ್ರ ಹೆಸರನ್ನು ನಾವು ಅಲ್ಲಿ ನಾಮಿನೇಟ್ ಮಾಡಬೇಕು. ಎಲ್ಲಿ ಹೋಗಿ ಬರಿಬೇಕಾ? ಮೋಸ್ಟ್ಲಿ ಅದು ಬರೆಯೋದು ಅಂತ ಕಾಣುತ್ತೆ. ಸೀಕ್ರೆಟ್ ಆಗಿರ್ಬೋದು. ಪರ್ಫಾರ್ಮೆನ್ಸ್ ವೈಸು ಬೇರೆ ಬೇರೆ ಆಸ್ಪೆಕ್ಟ್ಸಲ್ಲಿ ಯಾರನ್ನ ಕಳಿಸಿದ್ರೆ ಒಳ್ಳೆಯದು ಅಂತೇಳಿ ಟೀಮ್ನಿಂದ ಯಾರು ಇದ್ದರೂ ಒಳ್ಳೆಯದು. ಒಬ್ರಿಗೆ ಅದನ್ನು ನಾವೇ ಡಿಸೈಡ್ ಮಾಡಬೇಕು. ಅವ್ರಿಗೂ ಬೇರೆಯವರು ಕೂಡ ಚಕ್ರವರ್ತಿ ಸರಿ ಇಲ್ಲ ಅಥವಾ ರಾಮಪ್ಪ ಸರಿ ಇಲ್ಲ ಅಂತ ನಮ್ಮ ಹೆಸರು ನಾಮಿನೇಟ್ ಮಾಡ್ಬೋದು. ಲಿಬರ್ಟಿ ಟು ಡೂ. ನಮ್ಗೆ ಗೊತ್ತಿದೆ ಅವ್ರಿಗೆ ಲಿಬರ್ಟಿ ಟು ಡೂ. ನಾವು ನ್ಯಾಯ ನೋಡ್ಕೊಂಡು ಮಾಡಬೇಕು. ಟೀಮ್ ಮೇಲೆ ನೋಡಿಕೊಂಡು ನ್ಯಾಯ ನೋಡಿಕೊಂಡು ಈ ಪ್ರೆಸೆಂಟ್ ಸಿಚುವೇಶನ್ಗೆ ಇವತ್ತಿಗೆ ಯಾರು ಸೂಟಬಲ್ ಅಲ್ಲ ದೋ ವಿ ಲೈಕ್ ಇಟ್. ಹಾಂ, ನೋದರ್ಗು ಯು ಹ್ಯಾವ್ ಟು. ಏನೋ ಪರ್ಸನಲ್ ವೆಂಜನ್ನು ಇನ್ನೊಂದು ಅದೆಲ್ಲ ಇಟ್ಕೋಬಾರ್ದು. ಇಟ್ ವಿಲ್ ಬಿ ಫೇರ್ ಇನ್ ಜಡ್ಜ್ಮೆಂಟ್. ಈವನ್ ಇಫ್ ದಟ್ ಫೆಲೋ ಮಿಸ್ಬಿಹೇವ್ಸ್ ವಿತ್ ಯು, ಇಫ್ ಈಸ್ ಗುಡ್, he is good. ಅಲ್ಲಿ ಬಾಲ್ ಎಸ್ದಾಗ ಫಸ್ಟ್ ಕ್ಯಾಚ್ ಮಾಡಿದ್ದು ಶರತ್. ಹೆಂಗಿತ್ತು ಶರತ್ ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ? ಫಸ್ಟ್ ಕ್ಯಾಚ್ ಮಾಡೋದು ಈಸಿ ಆಯ್ತು ನನಗೆ. ಬೇಕಾದ್ರೆ ಒಂದು ಫಸ್ಟ್ ಟೈಮ್ ನಾನು ಮಿಸ್ ಮಾಡಿದೆ, ಆ ಟೆಕ್ನಿಕ್ ಗೊತ್ತಾಗಿರ್ಲಿಲ್ಲ. ಸೊ ನೀವು ಫಸ್ಟ್ ನಮ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದ್ರಿ ಎಡ್ಜ್ ಬಂದ್ಮೇಲೆ ಎಸಿರಿ. ಸೊ ಐ ಟ್ರೈ ದಟ್ ಫಾರ್ ದ ಸೆಕೆಂಡ್ ಟೈಮ್. ಅವಾಗ ಈಸಿ ಆಯ್ತು. ಅದಾದ್ಮೇಲೆ ಸ್ವಲ್ಪ ಕಡೆ ಎಡುದ್ವಿ, ಲೈಕ್ ಏಮ್ ವಾಸ್ ನಾಟ್ ಪ್ರಾಪರ್, ಸ್ವಲ್ಪ ದೂರ ಹೋಗ್ತಿತ್ತು, ಬೌನ್ಸ್ ಆಗಿ ಕ್ಯಾಚ್. ಟೋಟಲ್ ಆನ್ ಇಟ್ ವಾಸ್ ಸೂಪರ್. ಮಜಾ ಆಯ್ತು, ಸೂಪರ್ ಮಜಾ ಆಯ್ತು ಸರ್. ಅಲ್ಲ, ಇಲ್ಲಿ ಎಸೆಯೋದ್ ಕಷ್ಟನಾ ಹಿಡಿಯೋದ್ ಕಷ್ಟನಾ?
ಸರ್ ಆಕ್ಚುಲಿ ಎರಡು ಈಸಿನೇ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಯೂಸ್ ಅವರ್ ಬ್ರೈನ್. ಓಕೆ, ಕ್ಲೆವರ್ ಯೂಸ್ ಮಾಡಿ ಅಂಡ್ ವಿ ಹ್ಯಾವ್ ಟು ಬಿ ವೆರಿ ಕಾಮ್ ವೆನ್ ವಿ ಥ್ರೋ. ಓಕೆ, ಈಗ ಸೀನಿಯರ್ಸ್ಗೆ ಹೇಳ್ಕೊಡ್ಬೇಕು. ಓಕೆ, ಯಾಕಂದ್ರೆ ತುಂಬಾ ಒದ್ದಾಡಿದ್ರು ಅವರು. ಹೌದು. ಅದ್ ಹೆಂಗೆ ಕ್ಯಾಚ್ ಮಾಡಕ್ಕೂ ಕಷ್ಟ ಪಡ್ತಾ ಇದ್ರು ಅಂಡ್ ಅದನ್ನ ಎಸೆಯಕ್ಕೂ ಕೂಡ ಕಷ್ಟ ಪಡ್ತಾ ಇದ್ರು. ಸೊ ನೀವೇನ್ ಸ್ಕಿಲ್ ಯೂಸ್ ಮಾಡ್ರಿ ಅದನ್ನ ಹೇಳ್ಕೊಡಿ ಅವ್ರಿಗೆ, ಆ ಟ್ರಿಕ್ ಹೇಳ್ಕೊಡಿ. ಬೇಸಿಕ್ಲಿ ಲೈಕ್ ಬಾಲ್ ಎಸಿಬೇಕಾದ್ರೆ ಅವರು ಏನ್ ಮಾಡ್ತಿದ್ರು, ಫಸ್ಟ್ ಪಿಚ್ ಬಂದ್ಬಿಟ್ಟು ಪ್ಯಾಡ್ ಮೇಲೆ ತಗೊಂತಿದ್ರು. ಸೊ ಪ್ಯಾಡ್ ಗಿಂತ ಯು ಹ್ಯಾವ್ ಟು ಗಿವ್ ಯುವರ್ ಚೆಸ್ಟ್ ಫಸ್ಟ್ ಅಂಡ್ ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಕವರ್ ದ ಬಾಲ್. ಕೆಳಗಡೆಯಿಂದ ಬಾಲ್ ನ ಕವರ್ ಮಾಡಬೇಕು. ಕೆಳಗಡೆ ಪ್ಯಾಡ್ ಏನಿರುತ್ತೆ ಚೆಸ್ಟ್ ಹತ್ರ ಬೀಳ್ತಾ ಇದ್ದಂಗೆ ಕವರ್ ಮಾಡಿ ಹೋಲ್ಡ್ ಮಾಡಿದ್ರೆ ಈಸಿ ಆಗತ್ತೆ. ಅದಾದ್ಮೇಲೆ ಸ್ವಲ್ಪ ಡೌನ್ ಬಿಟ್ಟು ಆ ಎಡ್ಜ್ ಬರ್ತಾ ಇದ್ದಂಗೆ ಯು ಹ್ಯಾವ್ ಟು ಪುಷ್ ಇಟ್. ಈಗ ನೀವು ಅವ್ರು ಅಕ್ಕಿ ಆರಿಸ್ತಾರಲ್ಲ ಸರ್, ಹಳೆ ಕಾಲದಲ್ಲಿ ಮೊರದಲ್ಲಿ ಅಕ್ಕಿ ಆರಿಸ್ತಾರೆ. ಸೊ ನೀವು ಹಿಂದೆ ಇಟ್ಕೊಂಡು ಅಕ್ಕಿ ಆರ್ಸಕ್ ಹೋದ್ರೆ ಆಗಲ್ಲ, ಅದನ್ನ ಮುಂದೆ ತರಬೇಕು. ಸೊ ಅದನ್ನ ಹಿಂಗ್ ಮಾಡಿದಷ್ಟು ನಿಮ್ ಮೇಲೆ ಹೋಗುತ್ತೆ. ಇದನ್ನ ನೋಡಿದಾಗ ಅವ್ರು ಯೂಸ್ ಮಾಡಿರೋದೇ ನಿಮ್ ಟ್ರಿಕ್ ನ. ಹೌದು, ನಿಮ್ಮ ಹಳೆ ಟ್ರಿಕ್ ಅದು. ಅದೊಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟಿದ್ರೆ ನೀವೇ ಗೆಲ್ತಾ ಇದ್ರೇನೋ ಹಂಗ ಆಗ್ತಾ ಇತ್ತು. ಮೊರ ಹಗುರ ಇರುತ್ತೆ, ಇದು ಭಾರ ಇದೆಯಲ್ಲ. ಅಲ್ಲ ನಗ್ತಿರಲ್ಲ. ಓಕೆ ಓಕೆ, ಸೀರಿಯಸ್ ಗೊತ್ತಾಯ್ತಲ್ವಾ ಸ್ಕಿಲ್? ಈಗ ಆ ಟ್ರಿಕ್ ಅರ್ಥ ಆಯ್ತಲ್ವಾ? ಸಿಂಪಲ್ ಅದಷ್ಟೇ. ನಂಗೆ ಥ್ರೋ ಬಾಲ್ ಕೊಟ್ರೆ ಈಗ ನಾವು ಕೃಷ್ಣನವರ ಬಿಟ್ರೆ ಫುಲ್ ಮಾಡ್ಬಿಡ್ತಾರೆ, ಗೊತ್ತಾಗುತ್ತೆ. ಎಸಿತಾರೆ, ಇಲ್ಲಿಂದನೇ ಎಸ್ಬಿಡ್ತಾರೆ ಅಲ್ಲಿಗೆ ಅಲ್ಲಿಗೆ. ಇಲ್ಲ ಇಲ್ಲ ನೋಡಿ ಇಲ್ಲ ಸರ್, ಆಗಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಅವ್ರದ್ದು ಏನ್ ಗೊತ್ತಾ ಸರ್, ಎಲ್ಲ ಒಂದೇ ಸಾಲಿಡ್ ಆಗಿ ಎಲ್ಲ ಆಯ್ತು. ಈಗ ಆರ್ಮಿಯಿಂದ ಎಲ್ಲ 6.5 ಅಡಿ ಇರೋನೆಲ್ಲ ಅಲ್ಲ ಸರ್, ಅವ್ರು ನೋಡೆ ಕುಳ್ಗಿರೋರೆಲ್ಲ ಓಡ್ಕೊಂಡ್ ಬಂದ್ಬಿಟ್ರು, ಹೈಟ್ ಇದ್ದವರೆಲ್ಲ ಲೈನ್ ಆಗಿ ನಿಂತಿದ್ರು. ಈಗ ಎಲ್ಲ ಟ್ಯಾಲಿ ಮಾಡಿದ್ರೆ ಒಂದು 20-25 ಅಡಿ ಡಿಫ್ರೆನ್ಸ್ ಬಂದೇ ಅವ್ರ ಹೈಟ್ ಲೆಕ್ಕ ತಗೊಂಡ್ರೆ. ಈಗ ನಾವು ಲಿಫ್ಟ್ ಮಾಡ್ಬೇಕಾದ್ರೆ ಈಗ ನಾವು ಅವ್ರ ತರನೇ ಹೈಟ್ ಇದ್ದು ಫರ್ನಾಂಡಿಸ್ ದಂಜಾಗದಲ್ಲಿ ಇದ್ರೆ ಲಿಫ್ಟ್ ಆಗ್ತಾ ಇತ್ತು. ಈಗ ಕರೆಕ್ಟ್ ಇರ್ಬೇಕಿತ್ತು. ಈ ಬುಲ್ಶಿಟ್ ಹುಡುಗಿರು ಎಲ್ಲ ಚೆನ್ನಾಗಿ ಬಾಲ್ಗಳು ತಗೊಬಂದ್ರು. ಅದು ಅನ್ರ್ಯಾಪ್ ಮಾಡಿ ಶರತ್ ಕೈಲಿ ಕೊಟ್ಟಾದ್ಮೇಲೆ ಶರತ್ ಅಷ್ಟೊಂದು ಕಾಂಪ್ಲಿಕೇಟ್ ಮಾಡಲಿಲ್ಲ, ತುಂಬಾ ಚೆನ್ನಾಗಿ ಕೊಟ್ಟ ಶರತ್. ಅದಾದ್ಮೇಲೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಲಿಲ್ಲ. ಯಾಕೆ ಅಂದ್ರೆ ಅದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರೋ ಪ್ರತಿಯೊಬ್ಬರ ಮಧ್ಯೆ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಅದು ಮಿಸ್ ಆಯ್ತು, ಈ ಕಡೆ ಅದು ಥರೋವಾಗಿ ಮಿಸ್ ಆಗೋಯ್ತು, ಕೋಆರ್ಡಿನೇಷನ್ ಇರಲಿಲ್ಲ. ಶರತ್ತು ಕಷ್ಟನೂ ಮಾಡ್ಲಿಲ್ಲ, ಬಾಲ್ ತುಂಬಾ ಈಸಿಯಾಗಿ ಎಸೆದ್ರು. ಆಮೇಲೆ ಬ್ಯಾಲೆನ್ಸ್ ಮಾಡೋಕ್ಕೂ ಕಷ್ಟ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ಜನ ಹುಡುಗಿರು ಬ್ಯಾಲೆನ್ಸ್ ಮಾಡಿ ಒಂದು ಬಾಲ್ ಮಾಡೋದು ಬ್ಯಾಲೆನ್ಸ್ ಕಷ್ಟ ಅಲ್ಲ. ಸೊ ಅದಕ್ಕೆ ಈಸಿ ಆಯ್ತು ಎಲ್ಲ. ಅಲ್ಲ, ನೀ ತುಂಬಾ ಹುಡುಗಿನ ಬ್ಯಾಲೆನ್ಸ್ ಮಾಡ್ತೀಯಲ್ಲ, ಅಭ್ಯಾಸ, ಅದಕ್ಕೆ ಒಂದು ಬಾಲ್ ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಲಿಲ್ಲ. ಕಿರಣ್ಗೂ ಹಂಗೆ ಈಸಿಯಾಗಿ ಬಾಲ್ ಏನಾಗಿ ಮಾಡುವಾಗ ಬಾಲ್ ಮಾಡಕ್ಕಾಗಲ್ವೇ? ಓಕೆ, ಅಂದ್ರೆ ನೀನ್ ಅದೇ ಐಡಿಯಾನ ಕಿರಣ್ ಹೇಳ್ಕೊಟ್ಟಿದ್ಯಾ, ನೋಡಪ್ಪ ನೀನು ಆಚೆ ಹುಡುಗಿರ್ನ ಬ್ಯಾಲೆನ್ಸ್ ಮಾಡಿದ್ಯಾ, ಬಾಂಬೆಗೆ ಹೋಗಿದ್ಯಾ, ಒಳಗಡೆ ಅದೇ ಬ್ಯಾಲೆನ್ಸ್ ನ ಇಲ್ಲಿ ಯೂಸ್ ಮಾಡು ಅಂತ ಹೇಳಿ ಹೇಳಿ ಬಾಲ್ ಹಾಕ್ದೆ. ಅವನು ಅದೇ ತರ ಬ್ಯಾಲೆನ್ಸ್ ಮಾಡ್ದ. ಕಿರಣ, ಸೂರ್ಯ ಹೇಳಪ್ಪ, ಹಿಂಗನ್ಸ್ತು? ಚೆನ್ನಾಗಿತ್ತು. ಅಂದ್ರೆ ನೀವು ರಿಸೀವ್ ಮಾಡ್ಬೇಕು, ನಿಜವಾಗ್ಲೂ ಚೆನ್ನಾಗಿತ್ತಾ? ಜೋರಾಗಿ ಹೇಳ್ಬೇಕು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಗೇಮ್. ಆಕ್ಚುಲಿ ಟೆಕ್ನಿಕ್ ಮೇನ್ ಇದ್ರಲ್ಲಿ ಯೂಸ್ ಮಾಡಬೇಕಾಗಿದ್ದು ಟೆಕ್ನಿಕ್. ಸೊ ನೀವು ರಿಸೀವ್ ಮಾಡಕ್ಕೆ ಅವ್ರು ಯಾವ ತರ ನಿಮ್ಗೆ ಪಾಸ್ ಮಾಡ್ತಾರೆ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಪ್ರಾಪರ್ ಬರ್ಲಿಲ್ಲ ಅಂದ್ರೆ ಬೌನ್ಸ್ ಬ್ಯಾಕ್ ಆಗೋಗುತ್ತೆ. ಸೊ ಅಭಿ ತುಂಬಾ ಚೆನ್ನಾಗಿ ಅದನ್ನ ಕಳ್ಸಿದ್ರು. ಇನ್ ನೆಕ್ಸ್ಟ್ ನಾನು ಲಾಸ್ಟ್ ಇವ್ರು ಕಳ್ಸ್ಬೇಕಿತ್ತು. ಸೊ ನಾನು ಅದನ್ನ ಫಸ್ಟ್ ಸ್ಟಾಟಿಕ್ ಆಗಿ ನಿಲ್ಸ್ಕೊಂಡು ಆಮೇಲೆ ಕಳ್ಸ್ಬೇಕಿತ್ತು. ಯಾಕಂದ್ರೆ ಅಲ್ಲಿ ಮಿಸ್ ಆಯ್ತು ಅಂದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ ದ ಬಿಗಿನಿಂಗ್. ಸೊ ಇಟ್ ವಾಸ್ ಬಿಗ್ ಪ್ರೆಷರ್. ಆದ್ರೆ ಅದು ಸ್ಟಾಟಿಕ್ ಆದ ತಕ್ಷಣ ಬ್ಯಾಲೆನ್ಸ್ ಮಾಡಿ ಅವ್ರಿಗೆ ಪಾಸ್ ಮಾಡಿದೆ, ಅವ್ರ ಜಾಬ್ ನ ಕರೆಕ್ಟ್ ಆಗಿ ಮಾಡಿದ್ರು. ಸೊ ಇಟ್ ವಾಸ್ ಫನ್, ಇಂಟ್ರೆಸ್ಟಿಂಗ್. ಮತ್ತೆ ಯು ಹ್ಯಾವ್ ಟು ಯೂಸ್ ಅ ಬ್ರೈನ್ ಅಂಡ್ ಎನರ್ಜಿ ಟುಗೆದರ್ ಅಂಡ್ ಆಲ್ಸೋ ಬ್ಯಾಲೆನ್ಸ್. ಎಸ್ ಸರ್, ಬ್ಯಾಲೆನ್ಸ್. ಗುಡ್ ಬ್ಯಾಲೆನ್ಸ್. ಥ್ಯಾಂಕ್ ಯು ಸರ್. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ, ಏನ್ ತಪ್ಪಾಯ್ತು? ತಪ್ಪಾಯ್ತು ಅಂತಂದ್ರೆ ಅಂದ್ರೆ ನಮ್ದು ಅಲ್ಲಿ 2ನೇ 3ನೇ ಕಡೆಯಿಂದ ಬಾಲ್ ಪಾಸ್ ಆಗಲೇ ಇಲ್ಲ. ಇಲ್ಲೇ ನಾವು ಒದ್ದಾಡ್ತಾ ಇದ್ದೀವಿ. ಅದೇ ಒಂದ್ ಸ್ವಲ್ಪ ಹಾಗಾದ್ರೆ ನೀವ್ ಎಸ್ತಿದ್ದು ಸರಿಯಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ ಅನ್ಸುತ್ತೆ. ನೀವ್ ಎಸ್ದಾಗ ಅಕಸ್ಮಾತ್ ಹೈಟೇ ಪ್ರಾಬ್ಲಮ್ ಆಗಿದ್ರೆ, ಮಳೆನೇ ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಒಂದ್ಸಲ ನೀವು ಎಸೆಯಕ್ ಆಗ್ತಿರ್ಲಿಲ್ಲ. ಸಿದ್ದಿಯಮ್ಮ ಒಂದ್ಸಲಕ್ಕೂ ಹಿಡಿಯಕ್ ಆಗ್ತಿರ್ಲಿಲ್ಲ. ಹಿಡಿದ್ರು ತಾನೇ ಅವರು. ಆದ್ರೂ 7 ಬಾಲ್ ಅವ್ರು ಕ್ಯಾಚ್ ಮಾಡಿದ್ದಾರೆ. ಅದೇ ಹೇಳ್ತಾ ಇರೋದು, ಕ್ಯಾಚ್ ಮಾಡಿದ್ದಾರೆ ಅಂದ್ರೆ ಹೈಟು ಮಣೆ ಬಾರ ಮ್ಯಾಟ್ರ್ ಅಲ್ಲ. ನೀವು ನಿಮಗೆ ಕೆಲವು ಸಲ ಏನ್ ಸ್ಕಿಲ್ ಬಂತಲ್ಲ, ಅದು ಪ್ರತಿ ಸಲ ಆ ಸ್ಕಿಲ್ ನಿಮಗೆ ಬರ್ಲಿಲ್ಲ ಅಂತ ಒಪ್ಕೋತೀರಾ? ಒಪ್ಕೋಬೋದಾ? ಇನ್ನೊಂದೇನ್ ಗೊತ್ತಾ, ಆಲ್ ಗರ್ಲ್ಸ್ ನಿಮಗ್ ಗೊತ್ತಿಲ್ಲದೆ ಇರೋದು
ಸ್ಪೆಷಲಿ ಸೆಗಣಿಗೆ ಹೋದವರು ನಿಮ್ಗಳಿಗೆ ಇನ್ನೊಂದು ವಾರ ಸೋಪು ಶಾಂಪೂ ಸೆಂಟು ಎಲ್ಲ ಕಟ್ಟು. ಸೆಕೆಂಡ್ ಬಂದಿದ್ದು ಸಂಗೀತ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಅವಳು ಹೋಗಿದ್ ನೋಡ್ಬಿಟ್ಟು ಈಸಿಯಾಗಿ ಹೋಗ್ಬಿಡ್ಬೋದು ಅನ್ಕೊಂಡೆ. ಆಮೇಲೆ ಹೇಗಿರ್ತಾ ಗೊತ್ತಾ, ಅವ್ಳು ಫಸ್ಟ್ ಹೋದಾಗ್ಲೇ ಒಂದು ಸ್ಮೆಲ್, ಆ ಫ್ರಾಗ್ರೆನ್ಸ್ ಅಲ್ಲಿವರೆಗೂ ಹೊಡಿತು. ನಾವ್ ಅವಾಗ್ಲೇ ಅನ್ಕೊಂಡ್ವಿ ಇದೆ ನಮ್ಗೇನೋ ಅಂತ. ನಂಗೆ ಈಗ್ಲೂ ಬಾಯಿ ಒಳಗೆಲ್ಲ ಇದೆ. ಅಲ್ಲಿಂದ ಹೊರಟಾಗ ನನ್ಗೆ ಲಾಸ್ಟ್ ಅಲ್ಲಿ ಎಡ್ಜ್ ಅಲ್ಲಿ ಒಂದ್ ಕಡೆ ಹಿಂಸೆ ಪಟ್ರಿ ಅಲ್ಲ, ಯಾಕೆಂದ್ರೆ ನನ್ಗೆ ಕಾಲ್ ಈಸಿಯಾಗಿ ಹೋಗ್ತಿದೆ, ಈ ಭಾಗ ಅಪ್ಪರ್ ಪೋರ್ಷನ್ ಹೋಗ್ತಿಲ್ಲ. ಬಟ್ ಸ್ಟಿಲ್ ಐ ಟ್ರೈಡ್ ಅ ಲಾಟ್, ಐ ಕೇಮ್ ಔಟ್. ಅದೇನೋ ಗೊತ್ತಾ, ಅಜ್ಜಿ ಆದಾಗ ಹಿಂಗ್ ಬೆಂಡ್ ಆಗಿದ್ರಲ್ಲ, ಸೊ ಅದಕ್ಕೆ ಅದು ಹಂಚ್ ಬ್ಯಾಕ್ ಆಗಿರೋದು ಅದಂಗೆ ಸಿಗಾಕೊಂಬಿಟ್ಟಿದೆ ಅಲ್ಲಿ. ರಚನಾ, ನೆಕ್ಸ್ಟ್ ನೀವೇ ಬಂದಿದ್ದು. ಸರ್, ನಾನು ಸಗಣಿನ 10 feet ಅಲ್ಲೂ ನನ್ನ ಡಿಸ್ಟೆನ್ಸ್ ಅಲ್ಲಿ ಇರ್ಲಿಲ್ಲ ಬಿಫೋರ್ ದಿಸ್. ಬಟ್ ಇವತ್ತು ಐ ಹ್ಯಾವ್ ಟು ಡೈವ್ ಅಂಡ್ ಸ್ವಿಮ್ ಇನ್ ಇಟ್ ಬೇಸಿಕ್ಲಿ. ಸೊ ಆವಾಗ ಆ ಕ್ಷಣ, ಯಾಕಂದ್ರೆ ಸೀನಿಯರ್ಸ್ ಬಂದ್ಬಿಟ್ಟು ಲೀಡ್ ಅಲ್ಲಿ ಇದ್ರು, ಸೊ ಐ ಡಿಂಟ್ ಥಿಂಕ್ ಅಬೌಟ್ ಆಲ್ ಆಫ್ ದಟ್. ಐ ಜಸ್ಟ್ ಡೋವ್ ಇನ್. ಹೇಗೋ ಅದೆಲ್ಲ ಮೈಂಡಿಗೆ ಬಂದಿಲ್ಲ. ಫಸ್ಟ್ ಆಗಿದ್ದು ಮುಖಕ್ಕೇನೆ. ಐ ಟ್ರೈ ಟು ನಾಟ್ ಈಟ್ ಇಟ್ ಅಂಡ್ ಐ ಟ್ರೈ ಟು ಕಮ್ ಔಟ್ ಆಫ್ ಇಟ್ ಅಂಡ್ ದೆನ್ ಇಟ್ ಟೇಸ್ಟ್ ಆಯ್ತಾ ಸ್ವಲ್ಪ ಆದ್ರೂ? ಲಿಟಲ್ ಬಿಟ್, ಯಾ. ನಮ್ದೊಂದು ವಿಚಾರ ಇದೆ. ಹೇಳಿ ಸರ್. ಹೆಣ್ಮಕ್ಳು, ಅದ್ರಲ್ಲಿ ಯೂತ್ ಸಂಗೀತ ಬಳಸಿದಾರ ಪದನ ಬಳಸ್ತಾನೆ ಇರ್ತಾರೆ. ಇವತ್ತಿನ ಯೂತ್ ಬುಲ್ಶಿಟ್ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸಂಗೀತ ನೀವು ಬುಲ್ಶಿಟ್ ಅಂತ ಹೇಳಿದ್ರಿ, ಹೇಗಿತ್ತು? ಅಯ್ಯೋ ಕರ್ಮ. ರಚನಾ, ಟೇಸ್ಟ್ ಸ್ವೀಟ್ ಅಂಡ್ ಸಾಸ್ ಸರ್. ಸ್ವೀಟ್ ಅಂಡ್ ಸಾಸ್. ಓ ಮೈ ಗಾಡ್. It was complete bullshit. ಸೊ ಆ ಪದ ಬಳಸುವಾಗ ಇನ್ಮೇಲೆ ಹುಷಾರಾಗಿರಿ. ಫಸ್ಟ್ ಏನ ಗೊತ್ತಾ, ಅಡಿಷನ್ ಇಂದ ಇವತ್ತವರೆಗೂ ನಮ್ ಒಂದೇ ಸ್ವಲ್ಪ ಪ್ರೆಸರ್. ಅಲ್ಲೋಗು ಇಲ್ವಾ, ಅಲ್ವಾ ಇಲ್ವಾ, ಇಲ್ಲಿ ಡ್ಯಾನ್ಸ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗ್ಬೇಕು, ಇದ್ರ ಮಧ್ಯದಲ್ಲಿ ಬಟ್ಟೆ ಎಲ್ಲ ಹೊಂದ್ಕೊಳ್ಬೇಕು, ಎಲ್ಲ ಒಂದೇ ಸಲ ಟೆನ್ಷನ್ ಆಗ್ಬಿಡ್ತಾವೆ. ನಾವೇನಿಲ್ಲ, ಫ್ರೀ ಆಗಿದ್ದವ್ರು. ಅಂದ್ರೆ ನಿಮ್ ಪ್ರಕಾರ ಒಂದ್ 5 ವರ್ಷ ಮುಂಚೆನೆ ನಿಮ್ಗೆ ಟ್ರೈನಿಂಗ್ ಶುರು ಮಾಡಿದ್ರೆ ಪ್ರಿಪೇರ್ ಆಗಿರ್ತೀರ. ನಮ್ಗೆ ಈಗ ಸಡನ್ ಆಗಿ ಬಟ್ಟೆ ಹೊಂದ್ಸ್ಕೋಬೇಕು ಅಂದ್ರೆ ಅಯ್ಯೋ ಒಳಗಡೆ ಏನೇನು ಇರುತ್ತಪ್ಪ. ನಮ್ಗೆಲ್ಲ ಟಿವಿನ ನೋಡ್ತಾ ಇದ್ವಲ್ಲ, ಬಿಗ್ ಬಾಸ್ ಎಲ್ಲ ನೋಡಿದಾಗ ಏನೋ ಅಂತ ತಿಳ್ಕೊಂಡು ಒಳಗ್ ಬಂದ್ಮೇಲೆ ಗೊತ್ತಾಯ್ತು, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ. ಕೆಲವು ಸಂದರ್ಭಗಳಲ್ಲಿ ಕೆಲವು ತೊಂದರೆಗಳು. ಇವತ್ತೊಂದು ಟಾಸ್ಕ್ ಮಾಡಿದ್ವಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ನಾವೊಂದು ಟಾಸ್ಕ್ ಮಾಡೋದಲ್ಲ ಬೆಳಿಗ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆನೇ ನಾವು ಸ್ವಲ್ಪ ವೀಕೆ. ಒಬ್ಬೊಬ್ಬರಾಗಿ ಒಳಗಡೆ ಹೋಗ್ತೀರಾ, ಅಲ್ಲಿ ಟೇಬಲ್ ಅಲ್ಲಿ ಒಂದಷ್ಟು ಶೀಟ್ಗಳಿರುತ್ತೆ, ಅಲ್ಲಿ ಒಬ್ಬೊಬ್ಬರಾಗಿ ಒಳಗಡೆ ಹೋಗ್ತೀರಾ, ಅಲ್ಲಿ ಟೇಬಲ್ ಹತ್ರ ಒಂದಷ್ಟು ಶೀಟ್ಗಳಿವೆ. ಆ ಶೀಟ್ಗಳಲ್ಲಿ, ಆ ನಾಮಿನೇಷನ್ ಶೀಟಲ್ಲಿ ಇವತ್ತಿನ ಟಾಸ್ಕ್ ಅನ್ನ ನೀವು ಸೋಲೋದಕ್ಕೆ ಯಾರು ಕಾರಣ ಅಂತ ನಿಮಗನ್ಸುತ್ತೋ, ಯಾರು ನಿಮ್ಮ ಟೀಮ್ನಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅಂತ ನಿಮ್ಗನ್ಸುತ್ತೋ, ಯಾರಿಂದ ನಿಮ್ಮ ಟೀಮ್ ವೀಕ್ ಆಗ್ತಿದೆ ಅಂತ ನಿಮ್ಗನ್ಸುತ್ತೋ, ಅವರ ಹೆಸರನ್ನ ಬರೀತೀರಾ. ಬರೆದು ನಿಮ್ಮ ಎದುರುಗಡೆ ಒಂದು ಕ್ಯಾಮ್ರಾ ಇರುತ್ತೆ, ಆ ಕ್ಯಾಮ್ರಾಗೆ ಆ ಹೆಸರನ್ನ ತೋರಿಸ್ತೀರಾ. ಜೊತೆಗೆ ಯಾಕೆ ಅವರ ಹೆಸರು ಬರ್ದಿದ್ದೀರಾ ಅನ್ನೋ ಕಾರಣನ ಆ ಕ್ಯಾಮ್ರಾಗೆ ಹೇಳ್ತೀರಾ. ನೀವು ಒಳಗಡೆ ಏನ್ ಮಾತಾಡ್ತಿರೋ ಅದು ಇಲ್ಲಿ ಯಾರಿಗೂ ಕೇಳಿಸಲ್ಲ. ಓಕೆ? ಅಂಡ್ ಯಾರಿಗೆ ವೋಟ್ ಮಾಡ್ತಿದ್ದೀರಾ ಅಂತ ನಾವು ಹೇಳೋದಿಲ್ಲ. ಕೊನೆ ಗೊತ್ತಾಗೋದು ಅಲ್ಟಿಮೇಟ್ಲಿ ಯಾರ್ಯಾರಿಗೆ ವೋಟ್ ಬಿದ್ದಿದೆ ಅಂತ. ಆದ್ರೆ ಯಾರು ವೋಟ್ ಹಾಕಿದ್ರು ಅಂತ ನಾವು ಹೇಳಲ್ಲ. ಸೊ ಈ ವೋಟಿಂಗ್ ಸೀಕ್ರೆಟ್ ಆಗಿ ನಡೆಯುತ್ತೆ. ನೀವು ಮಾಡೋ ವೋಟು ಜನರು ಮಾತ್ರ ನೋಡ್ತಾರೆ. ಓಕೆನಾ? ಕ್ಲಿಯರ್? ನೆನಪಿರ್ಲಿ. ಚಕ್ರವರ್ತಿನ ಕೇಳ್ಬೇಕಂತೆ. ಹೇಳಿ ಚಕ್ರವರ್ತಿ. ಫಸ್ಟ್ ಸೆಕೆಂಡ್ ಅಂದ್ರೆ ಎರಡಾಯ್ತಲ್ಲ ಗೇಮ್ಸ್, ಯಾವ ಗೇಮ್? ಎರಡೂ ಸೇರಿ ನಿಮ್ಮ ಇವತ್ತಿನ ಟಾಸ್ಕ್, ಪೂರ್ತಿ ಟಾಸ್ಕ್ ಅಲ್ಲಿ ಜೊತೆಗೆ ನಿಮ್ಮ ಟೀಮ್ ವೀಕ್ ಆಗೋದಕ್ಕೆ ಯಾರು ಕಾರಣ ಅಂತ ಅನ್ಸುತ್ತೆ ಆ ವ್ಯಕ್ತಿಯ ಹೆಸರನ್ನ ಬರಿಬೇಕು. ಓಕೆನಾ? ಕ್ಲಿಯರಾ? ಎಲ್ರೂ ಕ್ಲಿಯರಾ? ರಾಮಪ್ಪ ಎಲ್ಲರೂ ಕ್ಲಿಯರಾ? ಫರ್ನಾಂಡಿಸ್ ಸರ್ ಕ್ಲಿಯರಾ? ಜಟಿಮಣಿ ಸರ್, ಸಿದ್ದಿಯಮ್ಮ, ಇಂದ್ರಮ್ಮ, ಭೋಜಮ್ಮ, ದೇವಮ್ಮ, ಕ್ಷಮಮ್ಮ. ಓಕೆ, ಜಟಿಮಣಿ ಅವರೇ 16 ಸೆಕೆಂಡು. ನೀವು 16 ವರ್ಷದವರು ಇದ್ದೀರಾ ಗೊತ್ತು, ಆದ್ರೆ 16 ಸೆಕೆಂಡ್ಗೆ ಔಟ್ ಆಗೋದ್ರಿ ಯಾಕೆ?
ಸರ್ ಅದು ಗಾಳಿ ಬಂತ? ಹಿಡ್ಕೊಟ್ಟಾಳಿಗೆ ರೀ ಗಾಳಿ ಬಂತ? ಗಾಳಿ ಬರ್ಲಿಲ್ಲ ಸರ್ ಹಿಂಗ್ ಹಿಡ್ಕೊಟ್ಟಾಳಿಗೆ ಅದು ಬುಳ್ಳಿ ಬರ್ತತ್ರಿ ಹಿಂಗ್ ಹಿಡಿಯೋಟಾಳಿಗೆ ನೀವು ಅಮೌಂಟ್ ಅಂದ್ಬಿಟ್ರಿ ಅಜ್ಜೋ ಅದೇ ನಾ ಕೈ ಬಿಟ್ಟಿನಾರ ರೀ ಅದು ಹಿಂಗ್ ಬರ್ತತ್ರಿ ಹಿಂಗೆ ಈ ಕಡೆ ಬರ್ತೈತೆ ಹೇಳಿ ಹಿಡಿಯೋಟಾಳಿಗೆ. ಅದಕ್ಕೆ ನಿಮ್ ಕಡೆ ಅಟ್ರಾಕ್ಷನ್ ಜಾಸ್ತಿ. ಒಂದ್ ಗಂಡುಗುಲಿ ನೋಡ್ಬಿಡ್ತಲ್ಲ ಹಂಗೆ ಉಳ್ಕೊಂಡ್ ಬಂದ್ಬಿಡ್ತೀವಿ ಮಾತ್ರ. ಅದ್ರಾಗ ನಮ್ದು ಇನ್ನೊಂದ್ ಏನೈತ್ರಿ ಬಿಳಿ ಮೀಸೆ ಬಿಳಿ ಮೀಸ್ ಇದ್ದು ಕರಿವು ಮಾಡ್ಯಾರ್ರಿ ಅದ್ರ ಸಂಬಂಧ ಅವ್ರು ನೋಡಿ ಅದು ಅಂಜಾಕೈತ್ರಿ ಅದು ಪಾಯಿಂಟ್. ಮೀಸೆ ವಾಸ್ತು ಸರಿ ಹೋಗ್ತಾ ಇಲ್ಲ. ಅದ್ರಾಗ ಕೆಲಸ ಮಾಡೋಣ, ಈಗ ಒಂದ್ ಕೆಲಸ ಮಾಡ ತೆಗ್ಸ್ಬಿಡೋಣ ತಗೊಳ್ಳಿ. ಬರ ಇಲ್ಲಿ ಮೇಕಪ್ ಮೀಸೆ ತೆಗ್ಸೇಬೇಡ ಇವತ್ತು ಆದಂಗಾಗ್ಲಿ. ಇಲ್ಲೇ ಮೀಸಿ ತೆಗಸೋದ್ ಬೇಡ ಸರ್. ಅದ್ರಾಗ್ರಿ ನಾವ್ ದಿವಸ ಸಗಣಿ ತೆಗೆದು ಒಗಿತಿದ್ದೀವ್ರಿ. ಇದ್ರಾಗ ಇಡೀ ಕರ್ನಾಟಕ ಎಲ್ಲ ನೋಡುವಾಗ ನಮ್ಮನ್ನ ಸಗಣಿ ಒಳಗೆ ಉಳಿಸಾಡಿ ಬಿಟ್ರಿ. ಅದೊಂದು ಬಹಳ ಸುಸ್ತ ಆತ್ರಿ. ಅದಿನ ಅಷ್ಟು ದೂರ ಇರ್ತಕ್ಕ ಗಮ್ಮತ್ತಿನ ವಾಸ ಹೋಗ್ರಿ. ಇನ್ನ ಎಲ್ಲಾ ಮಂದಿ ನನ್ಗೆ ಅತ್ತಾರ್ರಿ ನೀರೇ ಮೀಸಿಗ್ರಿ ಆಗಿ ಜೈಟಿಯಾಗಿ ಹೆಂಡಿಯಾಗ ಉಳಿಯಾಡಿದಪ್ಪ ನಿನ್ ಟಿವಿಯಾಗ ನೋಡಿ ಅಂತೇಳಿ ಇನ್ ಎಲ್ಲಾ ಮಂದಿ ಚಾಲು ಮಾಡಿರ್ಬೇಕ್ರಿ ಚಪ್ಪಲಿ ಕುಡಿ. ನಿಮ್ಮ ಇಡೀ ಊರು ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾ ಇದೆ. ಕ್ಯಾಮ್ರಾ ನೋಡ್ಕೊಂಡು ಏನ್ ಹೇಳ್ತೀರಾ? ಕ್ಯಾಮ್ರಾ ನೋಡ್ಕೊಳ್ಳಿ. ಏನ್ ಹೇಳುದನೇತ್ರಿ ಇದನ್ನೆಲ್ಲ ನೋಡ್ತಾರ್ರಿ. ನಮ್ ಜಟ್ಟಿ ಇದ್ದ ಎಲ್ಲಿ ಬೇಕಾದ ಅಲ್ಲಿ ಎಂತೆಂತ ಪೈಲ್ವಾನ್ ರೋಗದ್ ಬಂದ ಈ ಹೆಂಡ್ಯಾಗ ಉಳ್ಳಾಡಿ ಏನು ಇದು ಕಡಿಗೂ ಸೋತು ಅಂತೇಳಿ ನಾವ್ರಿ. ಮತ್ತೆ ನಾವೇನ್ ಸೋತದಕ್ಕೆ ಅಭಿಮಾನ ನಮ್ದೇನ್ ಕಮ್ಮಿ ಆಗಿಲ್ರಿ. ಅವ್ರ ಯುವಕರದಾರ್ರಿ, ನಾವ್ ಮುದುಕರದೀವ್ರಿ. ಯಾಕಂದ್ರ ಅವರು ಅಗದಿ ಸ್ಟ್ಯಾಂಡರ್ಡ್ ಅದಾರ್ರಿ. ನಾವ್ ಒಟ್ಟ ಜೋಲಿ ಪಲ್ಲಿ ಹೋಗ್ತಾವ್ರಿ ನಮ್ಮ. ಹಿಂಗಾಗಿ ನಾವು ಇದಾಗಿದ್ದೀವ್ರಿ ಸರ್. ಓಕೆ ಸ್ವೀಟ್. ಓಕೆ ವೆರಿ ಗುಡ್. ನೀವೇನ್ ಕಮ್ಮಿ ಇಲ್ಲ, ಗೆಲ್ಲೋ ಕಡೆ ಗೆಲ್ತಾನೆ ಇದ್ದೀರಿ. ಒಂದೊಂದು ಟೈಮ್ ಈ ಥರ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಸಮಸ್ಯೆ ಇಲ್ಲ ಡೋಂಟ್ ವರಿ. ಏನು ಹೇಳಕ್ ಹೊಟ್ರಿ? ಏನಿಲ್ರಿ ಅವ್ರು ನಾವ್ ಎಲ್ಲಿ 3 ತಿಂಗಳು ಆಗುತ್ತಾನ ಬಿಡಂಗ ಎಲ್ರಿ. ಮತ್ತೆ ಈ ಕಾಲ್ ಕೆದರಿ ಮುಂದೆ ನಡೆದಿವ್ರಿ. ಅವ್ರು ಎಲ್ತಾನ ಹೋಗಲ್ರಿ, ಅಲ್ಲಿ ಬೆನ್ನ ಹಾಕ್ತಿವ್ರಿ. ಈಗ ಇಂದ್ರ ಅವ್ರೆ 20 ವರ್ಷದ ಇಂದ್ರ ಅವರು 20 ಸೆಕೆಂಡ್ ಔಟ್ ಆದ್ರು. ನಂದು ಪಾದ ತುಂಬಾ ನಿಮ್ಗೇನು ಸೀನಿಯರ್ಗಳೆಲ್ಲ ತಕ್ಕ ಹಾಗೆ ಅದೇ ಅಷ್ಟೇ ಸೆಕೆಂಡ್ಗಳಲ್ಲಿ ಔಟ್ ಆಗ್ತಾ ಹೋಗಿದ್ರಿ. ಹೇಳಿಮ್ಮ. ಅದು ನಂಗೆ ಸ್ವಲ್ಪ ಡಯಾಬಿಟಿಕ್ ಇರೋದ್ರಿಂದ ಪಾದ ತುಂಬಾ ನೈಸು. ನಾನ್ ಜಾರಿ ಬೀಳೋದೇ ಜಾಸ್ತಿ, ಆ ದಿಮ್ಮಿ ಮೇಲೆ ಜಾಸ್ತಿ ನಂಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗಿಲ್ಲ. ಬಟ್ ನೀವು ನಮ್ಮ ಮರದ ಪ್ಲೇಟ್ಗೆ ಒಂಚೂರು ಎಡ್ಜ್ ಕೊಟ್ಟಿದ್ರೆ ಕೈ ಎರಡು ಆಮೇಲೆ ಇನ್ನೊಂದಿಬ್ರು ಅಸಿಸ್ಟೆಂಟ್ ಆ ಕಡೆ ಹಿಡ್ಕೊಳಕ್ಕೆ ಅದನ್ನ ಹಿಡ್ಕೊಳಕ್ ಒಂದಿಬ್ರು ಅಸಿಸ್ಟೆಂಟ್. ಒಂದು ಚೂರು ಎಡ್ಜ್ ಇದ್ದಿದ್ರೆ ಬಾಲ್ ಉಳಿತಾ ಇತ್ತು, ಕಾಲು ಬ್ಯಾಲೆನ್ಸ್ ಮಾಡ ಎರಡು ಒಟ್ಟಿಗೆ ಬ್ಯಾಲೆನ್ಸ್ ಮಾಡಕ್ ಹಾಗೇನಾದ್ರು ಕೊಟ್ಬಿಟ್ಟಿದ್ರಿ. ಇವ್ರು 5-6 ದಿನ ನಿಂತ್ಕೊಂಡ್ಬಿಟ್ಟಿರೋರು, ಎಷ್ಟು ವರ್ಷ ಬೇಕಾದ್ರೆ ನಿಂತ್ಕೊಂಡ್ಬಿಟ್ಟಿರೋರು ಅಲ್ವಾ? ಅಲ್ಲ, ಮತ್ತೆ ನಾನ್ ಸ್ವಲ್ಪ ಜಾರೋದು ಬೇಗ, ಪಾದ ನೈಸ್ ಇದೆ, ಅದು ಶುಗರ್ ಇರೋದ್ರಿಂದ. ಹಾಗಾಗಿ ಅದು ಆ ದಿಮ್ಮಿ ಮೇಲೆ ಬ್ಯಾಲೆನ್ಸ್ ಮಾಡಕ್ ಆಗಿಲ್ಲ. ಮತ್ತೆ ಬಿದ್ದು ಬಿಟ್ಟು ಇವ್ರು ಮೊದ್ಲೊಂದು ಗಾಯ ಮಾಡ್ಕೊಂಡು ಇನ್ನೊಂದು ಕಡೆ ಗಾಯ ಆದ್ರೆ ಗೋವಿಂದ. ಅದಕ್ಕೆ ಬೇಡ, ರಿಸ್ಕ್ ಬೇಡ ಅಂತ ಹೇಳಿ ಅಷ್ಟೇ. ರಿಸ್ಕ್ ಬೇಡ ಲೈಫಲ್ಲಿ. ಆರಾಮಾಗಿರ್ಬೇಕು. ಲೈಫ್ ಸೂಪರ್ ಗುರು. 20 ಸೆಕೆಂಡ್ ಸೂಪರ್ ಗುರು. 2 ಸೂಪರ್ ಗುರು ಬೇಡ ನಮಗೆ. 20 ಸೆಕೆಂಡ್. ನಾನು ಅನ್ಕೊಂಡಿದ್ದೆ ನೀವು ಮಿನಿಮಮ್ ಒಂದು 10 ನಿಮಿಷ ನಿಂತ್ಕೋತೀರಾ ಅಂತ. ನಾನು ಹಂಗೆ ಅನ್ಕೊಂಡಿದ್ದೆ. ಯಾಕೋ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊಟ್ಟೆಯಲ್ಲೇನೆ ನಡಕ್ ಶುರು ಆಯ್ತು. ನೀವು ಕಾಲ್ ನಡಗುತ್ತೋ ಕೈ ನಡಗುತ್ತೋ ಅಂತ ಅಷ್ಟೇ ಕೇಳಿದ್ರಿ. ನಾನು ಹೊಟ್ಟೆ ನಡಗ್ಲಿಗತ್ತಲ್ಲಿ ಥಂಡಿಯಿಂದ ಏನೋ ಗೊತ್ತಾಗ್ಲಿಲ್ಲ ನನಗೂ. ನನಗೆ ಸ್ವಲ್ಪ ಅಸಹ್ಯ ಅನ್ಸಿದೆ. ಯಾಕಂದ್ರೆ ಏನೋ ಒಟ್ಟು ಇನ್ನು ಮಾಡಬಹುದಿತ್ತೇನೋ, ಯಾಕೆ ಇಷ್ಟಾಗೂ ಬಿತ್ತು ಅಂತ. ನೀವು ತುಂಬಾ ಪ್ರಾಮಾಣಿಕವಾಗಿ ಪ್ರಯತ್ನ ಹಾಕಿದ್ರಿ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರಿ. ನಾನು ಪ್ರಶ್ನೆ ಕೇಳ್ತೀನಿ ಕ್ಷಮಾ ಅವ್ರೆ. ನಾನು ಹಿಂದ್ಗಡೆ ಇದ್ದೆ, ಮೋಟಿವೇಟ್ ಮಾಡ್ತಾ ಇದ್ದೆ, ಚೆನ್ನಾಗಿ ಆಡ್ತಾ ಇದ್ರಿ ಆಡಿ ಅಂತ. ಆ ಗಾಬರಿಗೆ ಬಿಟ್ಬಿಟ್ರ ನೀವು ಅಂತ? ಇಲ್ಲ. ಯಾರ್ಯಾರು ನಾನು ಶೌಟ್ ಮಾಡಿ ಎನ್ಕರೇಜ್ ಮಾಡಿದ್ನಲ್ಲ, ಆ ಗಾಬರಿಗೆ ಎಷ್ಟು ಜನ ಬಿಟ್ರು? ಕೈ ಎತ್ತಿ. ಎತ್ತಿ, ನಾನು ಇದ್ದೀನಿ, ಎತ್ತಿ, ನಂಗೆ ಗೊತ್ತು, ಎತ್ತಿ. ಸಿದ್ದಿಯಮ್ಮ ಎತ್ತಿ. ನಿಮಗೆ ನೀವು ಎದರಿಕೆ ಆಯ್ತು ಬಿಟ್ರಿ, ಕರೆಕ್ಟಾ? ಸಿದ್ದಿಯಮ್ಮ ಸೂಪರ್ ಅಂತ ರಪಕ್ಕಂದ್ ಬಿದ್ದೋಯ್ತು ಅದು. ಆಮೇಲೆ ಶಮಾ ಅವರು, ದೇವಮ್ಮ ಅವರು ಹಂಗೆ ಆಯ್ತಾ ಅಂತ. ಬಾಲ್ ತಗೊಂಡ್ರಿ, ತಗೊಂಡೆ.
ಮತ್ತೆ ಮೇಲಿಡೆ ಅಂದ್ರೆ ಮೇಲಿಡ್ಬೇಕಾದ್ರೆ ಈಚೆ ಕಡೆ ಬಾಲ್ ಹಿಂಗ್ ಹೋಗ್ತಾ ಇತ್ತು ನನ್ ಕಡೆ ಬರ್ತಾ ಇತ್ತು ಅದು ಒಟ್ಟಿಗೆ ಹಿಡಿದು ಸರಿ ಮಾಡೋಣ ಅಂದ್ಕೊಳ್ಳ ಡಬಲ್ ಆಮ್ಲೆಟ್ ಹಾಕ್ತಂಗೆ ಸೇರ್ಸ್ಬಿಡು ಒಂದು ನನ್ನ ಮನ್ಸಲ್ಲಿ ಈಗಲೂ ಏನ್ ಗೊತ್ತಾ ಸರ್? ಗೊತ್ತಿಲ್ಲ, ಹೇಳಿ ಸರ್. 6 ಜನ ಲೆಂತ್ ಅಲ್ಲಿ ಇದ್ರು, ತುಂಬಾ ಹೈಟ್ ಪರ್ಸನಾಲಿಟಿ. ಈ ನಾವು ನಿಂತ್ಕೊಂಡಿದ್ವಲ್ಲ ಸೆಕೆಂಡ್ ಟಾಸ್ಕ್ ಅಲ್ಲಿ ಹೈಟ್ ಏನ್ ಕೆಲಸ ಸರಿ ಹಿಡ್ಕೊಳತ್ತಾನೆ. ಅಲ್ಲ, ನೀವು ಇಲ್ಲಿಗೆ ಬನ್ನಿ, ಆಮೇಲೆ ಅಲ್ಲಿಗೆ ಹೋಗೋಣ. ಫಸ್ಟ್ ಟಾಸ್ಕ್ ಇಂದ ಬಂದೆ ಇದೇ ಗೆದ್ಬಿಟ್ಟಿದ್ರೆ ನಾವು ಅಲ್ಲೆಲ್ಲ ಸಮ ಆಗೋಗ್ಬಿಡೋದು. ಪ್ಲೀಸ್ ಆಯ್ತು ಬಂದ್ರು. ಈಗ ಸರ್ ನಾವು ನಿಂತ್ಕೊಂಡಿದ್ದ ಪ್ಲೇಸ್ಗೂ ಲೆಫ್ಟ್ ಅಂಡ್ ರೈಟ್ ಗೆ ಬೋತಾರ್ ಸೈಡ್ಗೂ ಡಿಸ್ಟೆನ್ಸ್. ಈಗ ನೋಡಿ ಹೆಣ್ಮಗು ಫಸ್ಟ್ ಹಿಂಗೆ ಬಾಲ್ ಹಿಡ್ಕೊಂಡು ಹಿಂಗ್ ಕೊಟ್ರೆ ಕೈ ಅಲ್ಲಿಗೆ ಹೋಗ್ತಾ ಇತ್ತು. ಹೌದು, ಅವ್ರ ಕೈ ಉದ್ದ. ಅದೇ ಆ ಕಡೆಯಿಂದ ಕೈ ಎತ್ಕೊಳ್ಳುವಾಗ್ಲೇ ಅದು ಉದ್ದ. ಅದು ಈಗ ನೋಡಿ ನಮ್ದ ಲೆಕ್ಕ ತಗೊಳ್ಳಿ, ನಮ್ಮ ಕ್ಷಮಾ ಮೇಡಮ್ನವ್ರು ಎಷ್ಟು ಉದ್ದ ಇದ್ರು ಪಾಪ. ಹೌದು, ಅವ್ರೊಂದು ಬಾಲ್ ಕೊಡ್ಬೇಕಾದ್ರೆ ನಾನು 3-4 ಸಲ ಬಾಲ್ ಕ್ಯಾಚ್ ಮಾಡಿದೀನಿ. ಆದ್ರೂ ಶ್ರಮ ಪಟ್ಟು ನಾವ್ ಎತ್ಕೊಂಡು. ಹೌದು, ಮಗು ಎತ್ಕೊಂಡು ಅದನ್ನ ಅವ್ರ ಕೈ ಕೊಡ್ಬೇಕಾದ್ರೆ ಇಲ್ಲ ಆಗ್ಲೇ ಆಲ್ರೆಡಿ ಸೊಟ್ಟ. ಓಕೆ, ಅದೇ ಲಿಫ್ಟ್ ಮಾಡಕ್ಕೆ ಸ್ವಲ್ಪ ಇದು. ಆಮೇಲೆ ಇದು ವೆಯ್ಟ್ ಜಾಸ್ತಿ ಇದು. ಹೌದು ಸರ್, ಅದು ನಾನು ಸರ್ ಯಾರು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಆದ್ರೆ ನನಗೂ ಅನುಭವ ಇದೆ. ಓಕೆ, ಎಲ್ಲಾ ವಿಚಾರದಲ್ಲೂ ಇದೆ. ಬಟ್ ಅಷ್ಟು ವೆಯ್ಟ್ ಜಾಸ್ತಿ ಆಯ್ತು, ತುಂಬಾ ಆಯ್ತು. ಅದು ಆ ಪರ್ಸನಾಲಿಟಿ ಆ ವೆಯ್ಟ್ಗೆ ಅದು ಸೂಟ್ ಆಯ್ತು. ನಮ್ಗೆ ಆಗ್ಲಿಲ್ಲ ಅದು. ಇದು ಅಲ್ಲ, ಈಗ ಅಟ್ಲೀಸ್ಟ್ ಏನಿಲ್ಲ ಆದ್ರೂ ನಾವು 4 ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಅಟ್ಲೀಸ್ಟ್ ಆದ್ರೂ 1 ಅಥವಾ 2 ಗ್ಯಾರಂಟಿ ಹಾಕೇ ಆಗ್ತಿದ್ದು. ಅದೇ 4 ಜನ ಹೆಣ್ಮಕ್ಳು ಅವರು ಅಲ್ಲಿ ಹೋಗಿ ಬಂದ್ರಲ್ಲ, ಅವ್ರು ಅಲ್ಲಿ ಬರೋ ಬದಲು ಅವ್ರು ಆ ಪ್ಲೇಸ್ ಅಲ್ಲಿ ನಿಂತಿದ್ರೆ ಅವ್ರ ಗ್ಯಾರಂಟಿ ಸೋಲ್ತಾ ಇದ್ರು. ನೀವು ನಿಲ್ಲಿಸ್ಬಿಟ್ಟು ಅವ್ರನ್ನ ಹೈಟ್ ಮೆಜರ್ ಮಾಡಿದ್ರಿ ಅಲ್ಲ, ಅವ್ರ ಆಕ್ಚುಲಿ ಹೈಟ್ ಇದ್ರಲ್ಲ, ಹೈಟ್ ಡಸಂಟ್ ಮ್ಯಾಟರ್. ಯಾರು ಎಷ್ಟು ಹೈಟ್, ನಾನು ಎಷ್ಟು, ಅವ್ರು ನಿಮ್ಮನ್ನ ನಿಲ್ಸಲ್ಲ, ಎಕ್ಸಾಂಪಲ್ ಕೊಟ್ರಲ್ಲ ಸರ್. ಅವ್ರು ನಿಮ್ಮನ್ನ ಎಕ್ಸಾಂಪಲ್ ಕೊಟ್ರಲ್ಲ. 5.7 ಕೃಷ್ಣ ಅಂದ್ರೆ ಸ್ಟ್ರೈಟ್. ಈಗ ನಿಮ್ನೆಲ್ಲ ಉದ್ದ ಮಾಡೋದು ಹೆಂಗೆ ಐಡಿಯಾ ಕೊಡಿ. ಉದ್ದ ಮಾಡೋದಾದ್ರೆ ಹೈಲ್ಡ್ ಹಾಕೋಬೇಕಷ್ಟೇ. ಹೈಲ್ಡ್ ಹಾಕೋತೀರಾ? ಆಗಲ್ಲ ಸರ್. ಮತ್ತೆ ಸೊಲ್ಯೂಷನ್ ದೇಹದ ಪ್ರಕೃತಿಯೇ ಬೇರೆ. ಓಹೋ, ಯಾವಾಗ್ಲೂ ನಾವು ಪ್ರಕೃತಿಯ ವಿರುದ್ಧವಾಗಿ ಮಾಡಕ್ಕಾಗಲ್ಲ. ಹೌದು, ದೇಹದ ಪ್ರಕೃತಿಯೇ ಬೇರೆ. ಆ ದೇಹದ ಪ್ರಕೃತಿಗೆ ಕರೆಕ್ಟ್ ಆಗಿತ್ತು. ಸರ್, ನಮ್ಮ ಸ್ಕೂಲ್ದು ನಮ್ಮ ಕಾಲೇಜದು ಹೇಳ್ರಿ ಭಾಳ ನಗ್ತೀರಿ ಸರ್. ಸರ್ ಹೇಳಿ, ಪರವಾಗಿಲ್ಲ. ಭಾಳ ಅಸಹ್ಯ ಆಕೈತ್ರಿ ನಮ್ಗೆ. ಪರವಾಗಿಲ್ಲ ಹೇಳಿ. ನಮ್ಮೂರಿ ಕೆಂಪ್ ಹಂಚಿನ ಸಾಲಿದ್ದು ರೀ. ನಾವು 2ನೇ ತಪ್ಪ ಪಾಸ್ ಆಗಿ 3ನೇ ತಕ್ಕ ನಾವು ಹಾಜಿವ್ರಿ. ಮನಿಂದ ಸಗಣಿ ಹೋದ್ ಸಾಲಿ ಸಾರಿಸೋದ್ರಿ ಸರ್. ಸ್ವಚ್ಛ ಹಿಂಗ್ ಕಸ ಹೊಡಿದ್ರಿ, ಸಾರಿಸೋದ್ರಿ. ಸ್ವಚ್ಛ ಭಾರತ್ ಅಭಿಯಾನ ಅವಾಗಲೇ ಮಾಡ್ತಿದ್ರಿ. ನೋಡ್ರಿ ಮೋದಿ ಅವ್ರದ್ದು. ವೆರಿ ಗುಡ್ ಐಡಿಯಾ. ಅದೇ ಐಡಿಯಾನೇ ತಗೊಂಡಿರ್ಬೇಕು ಮೋದಿ ಅವರು. ಮುಂದ್ರಿ ಮಾಸ್ತರ್ಗಳು ಕುಲಕರ್ಣಿ ಅವ್ರ ಅಂತ ಹೇಳಿ ಇದ್ದರ್ರಿ. ಕುಲಕರ್ಣಿ ಅಂತ ಅವ್ರ ಬುಟ್ಟಿ ತಗೊಳದ್ರಿ, ಬೀಸ್ಕೊಂಡ್ ಬರ್ದು ಅವ್ರ ಮನಿ ತರಕಾರಿ ತಂದು ಕುಡ್ದು ಅವ್ರ ಅಭ್ಯಾಸ ಹೇಳ್ಕೊಡವ್ರಿ. ಮತ್ತ ಅದನ್ನ ಮಾಡೋದ್ ಬಿಟ್ರಿ ಇಟ್ಟು ಜಾಲಿ ಬಡಿಗಿಲ್ಲ ತಿರ್ವ್ಯಾಡ್ ಬಿಡ್ಯಾವ್ರಿ. ಹೌದಾ? ಬಡಿಯಾವ್ರಿ ಸರ್. ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ಇಷ್ಟೆಲ್ಲ ಮಾಡಿಸ್ಕೊಳವ್ರಿ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕುಲಕರ್ಣಿ ಅವ್ರಿಗೆ? ಈಗ ಏನ್ ಹೇಳೋದ್ರಿ? ಹೇಳಿ ಅದೇನಿರ್ತೋ ಎಲ್ಲ ಮನ್ಸಲ್ಲಿ ಅವಾಗ ಹೊಡಿತಿದ್ರಲ್ಲ, ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ಹೇಳ್ಬಿಡಿ. ಅದೊಂದು ಅವಕಾಶ ಸಿಕ್ಕಿದೆ, ಗೊತ್ತಾಗತ್ತೆ. ಹೇಳಿ ಚೆನ್ನಾಗಿ ಬದುಕಿದಾರ ಅವರು. ಬದುಕಿದ್ರೆ ಅಲ್ಲಿ ನೋಡ್ಕೊಂಡು ಹೇಳಿ, ಅಲ್ಲಿ ನೋಡ್ಕೊಂಡು ಹೇಳಿ. ಅವ್ರಿಗೆ ಹೇಳೋದ್ಕ ನನಗ ಇದಾಕತ್ರಿ. ಹೇಳಿ ಅದು ಹೇಳಿ. ಸರ, ನೀವು ಹೊಡಿದು ಬಡಿದು ಆದ್ರ ಸಾಲಿ ಬರಂಗಿಲ್ರಿ. ಮುಂದ್ರಿ ಬೀಸಾನದು ತರದು ಅಲ್ಲಿ ಏನ್ರಿ ನಮ್ಮ ಮಣಿಮುಟ್ಟ ಬಂದ್ರಿ. ನಮ್ಮ ಅಣ್ಣನ ಮುಂದೆ ಹೇಳ್ರಿ, ನಮ್ಮ ತಂದೆಯವ್ರ ಮುಂದ. ನಮ್ಮ ತಂದೆಯವ್ರದು ಕಲ್ತವ್ರಲ್ರಿ, ನಮ್ಮ ಅಣ್ಣನ ಮುಂದೆ ಹೇಳಂತ್ಲೆ ನಮ್ಮ ತಂದೆಯವ್ರು ಹೇಳ್ರಿ, ಆ ಸಾಲಿ ಪಾಲಿ ಏನ್ ಬೇಡ, ನಡೆಯೋ ಗಜಕ್ ದಗ್ದ ಮಾಡಕ್ಕೆ ತಂದ್ರಿ. ಅಲ್ಲಿ 3ನೇ ಸಾಲಿನೇ ಬಿಡಿಸ್ಬಿಟ್ಟು. ಈಗ ನಿಮ್ ಎಜುಕೇಶನ್ 3ನೇ ಕ್ಲಾಸ್ಗೆ ನಿಂತು ಹೋಗೋ ಕಾರಣ ಕುಲಕರ್ಣಿ ಸಾಹೇಬ್ರು. ಅವ್ರಿಗೊಂದು ಥ್ಯಾಂಕ್ಸ್. ದೊಡ್ಡ ಥ್ಯಾಂಕ್ಸ್. ಈ ಕಾಲದಲ್ಲಿ
ಬಡತನ ಇತ್ತು ಸರ್. ಬಡತನ ಇತ್ತು. ನಮ್ಮ ಬೆಳಿಗ್ಗೆ ಎದ್ದು ಸ್ವಲ್ಪ ಓದೋದು ಅಷ್ಟೇ, ತುಂಬಾ ಓದಕ್ಕಾಗಲ್ಲ. ಮತ್ತೆ ತರಕಾರಿಗೆಲ್ಲ ನೀರ್ ಹಾಕೋದು, ಹೂ ಗಿಡಕ್ಕೆ ನೀರ್ ಹಾಕೋದು, ಅಲ್ಲಿಂದ ಕರೆಯೋದು. ಸುಮಾರು 5-7-8 ಕಿಲೋಮೀಟರ್ ನಡ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವು. ಮಿಡ್ಲಿ ಸ್ಕೂಲ್ ಪಕ್ಕ ಇತ್ತು, ಒಂದು 2 ಫರ್ಲಾಂಗ್. ಆ ಕಾಲಿಗೆ ಚಪ್ಪಲಿಗೂ ಗೊತ್ತಿಲ್ಲ, ಏನೋ ಒಂದು ಸುಟ್ಟು ಬಟ್ಟೆ, ಅದು ಒಗ್ದರೆ ಇನ್ನೊಂದು ಸುಟ್ಟು ಬಟ್ಟೆ ಅಷ್ಟೇ. ಅದರಲ್ಲೇ ಕಾಲ ಕಳೆದು. ಅಲ್ಲಿ 7th ಸ್ಟ್ಯಾಂಡಲ್ಲಿ ಒಂದು ಚಪ್ಪಲ್ ಸಿಕ್ತು, ಹವಾಯಿ ಚಪ್ಪಲ್. ಅದು ನಾನು ಓಡಾಡುವಾಗ ನನ್ನ ಸ್ಪೋರ್ಟ್ಸ್ಗೆ ಒಂದ್ಸಲ ಹುಷಾರಿದ್ದೆ, ಓಡಾಡೋಕೆ ನಿಲ್ತಿತ್ತಿಲ್ಲ, ಬರೀ ಕಾಲೇ ನನಗೆ ಗಟ್ಟಿ ಇರ್ತಿತ್ತು. ಅಲ್ಲಿಂದ ಹೈಸ್ಕೂಲಿಗೆ ಹೋದಾಗಲ್ಲ ಅಷ್ಟೇ, ಸ್ವಲ್ಪ ಪುಸ್ತಕ ಫೀಸ್ ಬಟ್ಟೆ ಬರಿಗೆಲ್ಲ ಕಷ್ಟ ಆಗ್ತಿತ್ತು. ಹೇಳಿ, ನೀವು ನಿಮ್ಮ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಗ್ರಾಜುಯೇಷನ್, ಅವಾಗಿನ ಹೇರ್ ಸ್ಟೈಲು ಅವಾಗೆಲ್ಲ ಹೇಗಿತ್ತಮ್ಮ ಲೈಫ್? ಹೇರ್ ಸ್ಟೈಲು ಅಯ್ಯೋ, ನಾವ್ ಹೇರ್ ಸ್ಟೈಲ್ ಹಾಕತ್ತಿರ್ನಿವಲ್ಲ, ಹೇರ್ ಸ್ಟೈಲ್ ಗಿರ್ಸಲ್ ಒಂದು ಇಲ್ಲ. ಆಗ ತಲೆ ಬಾಚ್ಕೊಳಕ್ಕೆ ತಗೊಳಕ್ಕೆ ಎಣ್ಣೆ ತಗೊಳಕ್ಕೆ ಕಾಸಿಲ್ಲ. ಆಗ ಊಟಕ್ಕೆ ಇಲ್ಲ, ತಿಂಡಿಗೆ ಇಲ್ಲ, ಸೊಪ್ಪಿಗೆ ಇಲ್ಲ, ಉಪ್ಪಿಗೆ ಇಲ್ಲ. ಹಾಗೆಲ್ಲಿ ಹೇರ್ ಸ್ಟೈಲ್ ಮಾಡಕ್ ಆಯ್ತದ ನಾವು? ಕರೆಕ್ಟ್ ಅಮ್ಮ, ನೀವು ಹೇಳಿದ್ದು ಚಪ್ಪಲಿ ಬಂದು ಮನುಷ್ಯ ಸೃಷ್ಟಿ ಮಾಡಿದ್ದು, ಕಾಲು ದೇವ್ರು ಕೊಟ್ಟಿದ್ದು, ಅದ ನಮ್ದು ಯಾವತ್ತು ಸೋತೆ ಇಲ್ಲ. ತುಂಬಾ ಕಷ್ಟದಲ್ಲಿ ಎಲ್ಲಾರು ಒಂದು ಸಲ ಎಲ್ಲ SLC ಅಲ್ಲಿ ನಮ್ಮ ಅಣ್ಣ CRPಗೂ ಸೇರಿದ್ರು. ಎಲ್ಲಾರು ಫೀಸ್ ಕಟ್ಟುವಾಗ ನನ್ನನ್ನು ಎದ್ದು ನಿಲ್ಸ್ಬಿಟ್ಟು, ಕಟ್ಟದಿದ್ರೆ ನಿನ್ನ ಹೊರಗಡೆ ಹಾಕ್ತೀನಿ ಅಂದ್ರು. ಮನೆಗೆ ಬಂದ್ರೆ ಪಾಪ ತಂದೆಗೂ ಕಷ್ಟ, ಹತ್ಕೊಂಡು ಒಂದು ದಿವಸ ಇಡೀ ಸ್ಕೂಲಿಗೆ ಹೋಗಿಲ್ಲ. ಪುನಃ ಮಾರನೇ ದಿವಸನೂ ಅಕ್ಕಪಕ್ಕದಲ್ಲಿ ಕೇಳಿ ದುಡ್ಡು ಸಿಕ್ಕಿಲ್ಲ ನನಗೆ. ಅಲ್ಲಿಂದ ಹೇಗೋ ಮಾಡಿ, ಅಲ್ಲಿಂದ ಅಣ್ಣ ದುಡ್ಡು ಕಳಿಸೋತಿಗೆ ಲೇಟ್ ಆಯ್ತು ಅಂತ ಹೇಳಿ ಹೇಗೋ ಮಾಡಿ ಫೀಸ್ ಕಟ್ಟಿದೆ. ತುಂಬಾ ನೋವಾಗಿದೆ ಅದು. ಮತ್ತೆ ಎಲ್ಲದಲ್ಲೂ ಹುಷಾರು, ಸ್ಪೋರ್ಟ್ಸ್ ಗೇಮ್ಸ್, ಈ ಡಾನ್ಸ್, ಮತ್ತೆ ಆಗಿನ ಕಾಲದ ನಾಟಕ ಘಟಕ ಎಲ್ಲದಲ್ಲೂ ಹುಷಾರಿದ್ದೆ ನಾನು. ಅದನ್ನೆಲ್ಲದು ಹುಷಾರು, ಆಗಲಿಂದ ಹುಷಾರು, ಈಗಲೂ ಹುಷಾರಿದ್ದೆ. ಅದರ ವಯಸ್ಸಾಯ್ತು. PUCಗೆ ಬರ್ಬೇಕಾದ್ರೆ ಫಸ್ಟ್ ಅಟೆಂಪ್ಟ್ ಪಾಸ್ ಆಗ್ಬಿಟ್ಟೆ SLC. ಅಲ್ಲಿಂದ ನನಗೆ ಫೀಸ್, ಅಲ್ಲಿಂದ PUC ಅಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಇದ್ದಿರ್ಬೋದು PC ಎಂಟ್ರೆನ್ಸ್ ಆಗ್ಬೇಕಾದ್ರೆ. ಒಂದು ಕಷ್ಟಪಟ್ಟಿದ್ದೀನಿ, ದುಡ್ಡಿಗೆ ಗತಿ ಇಲ್ಲ. ಅಣ್ಣನು ಅಷ್ಟು ದೊಡ್ಡ ಸಂಬಳದಲ್ಲಿಲ್ಲ. ಆ ಟೈಮಿಗೆ ಅಣ್ಣನಿಗೆ ಸಿಕ್ಬೇಕಲ್ಲ ಪಾಪ, ಅವನು ಫಸ್ಟ್ ಸಂಬಳ ತಗೊಂಡು ಮನೆಗೆ ದುಡ್ಡು ಕಳ್ಸೋದು. ಆ ಮನೆ ಕಳ್ಸಿ ದುಡ್ಡಲ್ಲಿ ಫೀಸ್ ಕಟ್ಟಕ್ಕೆ ತಂದೆ ಕೊಡಲ್ಲ. ಅಕ್ಕಪಕ್ಕದಲ್ಲಿ ಸಾಲ ಮಾಡಿರ್ತಾರಲ್ಲ, ಅದು ತೀರ್ಸಕ್ಕೆ ಸಾಲದಿಲ್ಲ, ಮನೆ ಖರ್ಚಿಗೆ ಸಾಲದಿಲ್ಲ. PUC ಓದ್ಬೇಕು, ನನಗೆ ದುಡ್ಡಿಲ್ಲ, ಹೋಗ್ಬೇಕು, ಸರಿಯಾದ ಬೇರೆ ಮಕ್ಕಳ ಸಮನಾಗಿ ಬಟ್ಟೆ ಹಾಕಕ್ಕೆ ದುಡ್ಡಿಲ್ಲ, ಯೂನಿಫಾರ್ಮ್ ಹೊಲ್ಸಕ್ಕೆ ದುಡ್ಡಿಲ್ಲ. ಇಂಟ್ರೆಸ್ಟ್ ಯೂನಿಫಾರ್ಮ್ ಇಲ್ಲದೆ ಸರ್ ನಾ ತುಂಬಾ ಕಷ್ಟಪಟ್ಟೆ. 3 ತಿಂಗಳು ಇಲ್ಲ. ಹೇಗ ಮಾಡಿ ಓದಿದ್ರು ಹಾರಲ್ಲ, ಎಲ್ಲರ ಜೊತೆ ಖುಷಿಯಲ್ಲಿ ಇದ್ಕೊಂಡು ಇರುವುದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾನು ಓದೆ. ಸೆಕೆಂಡ್ PUC ಆಯ್ತು. ಸೆಕೆಂಡ್ PUC ಅಲ್ಲಿ 1-2 ಸಬ್ಜೆಕ್ಟ್ ಹೋಯ್ತು. ಹೇಗ ಮಾಡಿ 6 ರೂಪಾಯಿ ಟೈಪಿಂಗ್ ಹೋಗ್ತಿದೆ ಕನ್ನಡ. ಅದು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋ ಟೈಮ್ ಅಂತ ಹೇಳಿ ಅದರಲ್ಲೂ ಅದಕ್ಕೂ 6 ರೂಪಾಯಿ ಕೊಡೋಕೆ ಟೈಪಿಂಗ್ ಕೊಡೋಕೆ ಆಗಲು ಕಷ್ಟ ಇತ್ತು. ನಿಮ್ ಟೈಪಿಂಗ್ ಬರುತ್ತಾ ಈಗ? ಅಲ್ಲ ಟೈಪಿಂಗ್ ಈಗ ಕನ್ನಡ ಬರ್ತದೆ, ಅದು ಈಗ ಮರ್ತದೆ ಸರ್. ಸುಮಾರು ವರ್ಷ ಆಯ್ತಲ್ಲ. ಅಲ್ಲಿಂದ ನಾನು ದುಃಖದಲ್ಲೇ ಬೆಳಿತಿದ್ದೆ, ಅದ್ರ ತೋರ್ಸ್ಕೊಳ್ತಿದ್ದೆ, ಎಲ್ಲ ಸುಖ ಸಂತೋಷದಲ್ಲೇ ಇರ್ತಿದ್ದೆ. ಈಗ ನೀವು ಸ್ಕೂಲ್ಗೆ ಏನಾದ್ರು ಹೋಗಿದ್ರಮ್ಮ? ಈ ಸ್ಕೂಲ್ ಮೆಟ್ಲೆ ಎತ್ತಿಲ್ಲ. ಕೇಳಲ್ಲ, ಸ್ಕೂಲ್ಗೆ ಏನಾದ್ರು ಹೋಗಿದ್ರಾ? ಎಲ್ಲ ಸರ್ ನಾವು ಹೋಗಕ್ಕೆ ಎಲ್ಲಿ, ನಮ್ಮ ಅಪ್ಪ ನಮ್ಮನ್ಗೂ ತುಂಬಾ ಕಷ್ಟ. ಮಕ್ಳು ಸಾಕಕ್ಕೆ ಊಟ ಇಲ್ಲ, ತಿಂಡಿ ಇಲ್ಲ. ಎಷ್ಟು ಜನ ಮಕ್ಳು ನೀವು? ನಾವು 3 ಜನ ಗಂಡು ಮಕ್ಳು, 1 ಹೆಣ್ಮಗಳು. ಯಾರು ಸ್ಕೂಲ್ಗೆ ಏನು ಹೋಗಿಲ್ಲ? ಯಾರು ಹೋಗೇ ಇಲ್ಲ, ಒಬ್ರು ಓದೇ ಇಲ್ಲ. ಸ್ಕೂಲ್ ಮೆಟ್ಲು ಹತ್ಲೇ ಇಲ್ಲ ನಾವು. ಈಗ ನಿಮ್ಮ ಜೊತೆಯವರು ಅಕ್ಕಪಕ್ಕದ ಮನೆಯವ್ರು ಸ್ಕೂಲ್ ಹೋದಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು ಅವ್ರು ನೋಡಿ? ಅವ್ರು ಅವ್ರಂಗ್ ನಾವು ಹೋಗ್ಬೇಕಲ್ಲ, ನಮ್ಮ ಅಪ್ಪ ನಮ್ಮ ನಮ್ ಕಳಿಸ್ತೀವಲ್ಲ ಅನಿಸ್ತಿತ್ತು. ಅವ್ರಿಗೆ ಊಟ ಇಲ್ದಾಗ ನಾವು ಅವ್ರಲ್ಲಿ ಇವ್ರ ಊಟ ಇಸ್ಕೊಂಡ್ ಕೊಡ್ತಿದ್ವಲ್ಲ. ನಮ್ಮ ಅಪ್ಪ ನಮ್ಮವ್ರಿಗೆ ಹುಷಾರಿಲ್ದೆ ಮನಿ ಕಂಡ್ರೆ ಆಗ ಬರಗಾಲದಲ್ಲಿ ಊಟ ಇಸ್ಕೊಂಡ್ ಕೊಡಕ್ಕೇನೆ ಅವ್ರ ಮನೆ ಇವ್ರ ಮನೆಗೆ ಹೋಗಿ ಇಸ್ಕೊಂಡ್ ಕೊಟ್ಬಿಟ್ಟು ನಾವು ಸ್ವಲ್ಪ ತಿಂತಿದ್ವು. ಸ್ಕೂಲ್ ಸಂಬಂಧನೇ ಇಲ್ಲ, ಅದು ಸಂಬಂಧನೇ ಇಲ್ಲ. ನಮ್ಮ ಅಪ್ಪ ನಮ್ಮವನ ನಾವು ಅಂದ್ರೆ ಯಾಕೆ ಕಳಿಸ್ತಿಲ್ಲ, ಮಾಡಿಲ್ಲ, ಸ್ಕೂಲ್ ಓದ್ಬೇಕಾಯ್ತಲ್ಲ ಅಂತ ಒಂದಿಷ್ಟು ಕೇಳಲೇ. ಸೈನ್ ಹಾಕಕ್ಕೆಲ್ಲ ಬರುತ್ತಾ? ಕಲ್ತಿದ್ದೀರಾ? ಸೈನ್ ನಮ್ಮ ಮಕ್ಕಳು ಕಳ್ಸ್ಕೊಟ್ಟವ್ರೆ. ಕಲ್ಸಿದ್ದಾರೆ. ಚೆಕ್ ಎಲ್ಲ ನಿಮ್ ಚೆಕ್ ಎಲ್ಲ ನೀವೇ ಸೈನ್ ಹಾಕೋದು? ಪೇಮೆಂಟ್ ಎಲ್ಲ ಬರುತ್ತಲ್ಲ ಅದೆಲ್ಲ ಬ್ಯಾಂಕಿಂಗ್ ತಗೋತಿರಲ್ಲ, ಕ್ಯಾಶ್ ಯಾರ ಹೆಸರು ಅದೆಲ್ಲ ಬಾರಿ ಕಿಲಾಡಿತೇನಲ್ಲ ನಿಮ್ದು. ಕಾಲೇಜ್ ಹೋಗಿಲ್ಲ ನೀವು, ಸ್ಕೂಲ್ಗೆ ಹೋಗಿಲ್ಲ ನೀವು, ಕೇಳುವ ಪ್ರತಿ ಪದದಲ್ಲೂ ಹಾಡು ಕಟ್ತೀರಾ, ಬದುಕಿನ ಅನುಭವ ಇದೆ ನಿಮಗೆ. ಬದುಕು ಕಲಿಸಿರೋ ಪಾಠ ದೊಡ್ಡದು, ಯಾವ ಯೂನಿವರ್ಸಿಟಿನೂ ಅದನ್ನು ಕೊಡಲ್ಲ. ಎಕ್ಸ್ಟ್ರಾಡಿನರಿ. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೆ ಯಾವ್ದು ಚೇಷ್ಟೆ ಹೇಳಿ ನೋಡೋಣ. ನಾನು ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಿದ್ದೀರಾ? ಮಾಡ್ತಿದ್ದೆ ಸರ್. ಎಲ್ಲಿ ಮಾವಿನ ಮರ, ಎಲ್ಲಿ ಸಂಪಿಗೆ ಮರ, ಪೇರ್ಲೆ ಮರ, ಇದನ್ನ ಹೊತ್ತದು ತುಂಬಾ. ಹಣ್ಣು ತಿನ್ನಕ್ಕೆ ಸರ್. ಸಂಪಿಗೆ ಮರದಲ್ಲಿ ಏನ್ ಹಣ್ಣು ಬಿಡ್ತಿತ್ತು? ಸಂಪಿಗೆ ಹಣ್ಣು
ಸಂಪಿಗೆ ಹಣ್ಣು ಹೌದಾ? ಸಂಪಿಗೆ ಹಣ್ಣು ಅಂತ ಹೇಳಿ ಕಾಡ್ನಲ್ಲಿ ಒಂದು ಇರುತ್ತೆ, ಇಷ್ಟು ದೊಡ್ಡ ಹಣ್ಣಾಗುತ್ತೆ ಅದು, ಕೆಂಪಣ್ಣು. ಓಕೆ. ಅದನ್ನ ತಕೊಂಡ್ ತಿನ್ನಕ್ಕೆ ತುಂಬಾ ಮರಗಳನ್ನು ಹೊತ್ತಿದ್ದೆ ನಾನು. ಇದು ನಂದೊಂದು ತಂಡ. ತಂಡ ಬೇರೆ ಮಾಡ್ಕೊಂಡಿದ್ರಿ? ನನ್ ತಂಡ ಅಂದ್ರೆ ನಮ್ಮ ತಮ್ಮ ತಂಗಿ ಇವರೆಲ್ಲ ಸಣ್ಣ ಸಣ್ಣ, ನಾನ್ ಅದ್ರಲ್ಲಿ ದೊಡ್ಡವ. ನಾನು ಮರ ಹತ್ತಿ ಅದು ಎಲ್ಲ ತೆಗೆದುಕೊಡ ಅವರಿಗೆ ತಿನ್ನೋರು. ಇದೇ ನನ್ನ ಹುಡುಗಾಟಿಕೆ, ಅಂದ್ರೆ ನನ್ನ ಜೀವನದಲ್ಲಿ ನನ್ನ ಹುಡುಗಾಟಿಕೆ ಅಂತದೆ. ವೆರಿ ಗುಡ್, ಸೂಪರ್ ಸೂಪರ್. ಚೇಷ್ಟೆ ಮಾಡ್ಲೇಬೇಕು ಮಕ್ಕಳು. ಒಂದ್ ಕೆಲಸ ಮಾಡೋಣ ಗುರುಗಳ, ಈ ಸೂಪರ್ ಗುರು ಲೈಫ್ ಸೂಪರ್ ಗುರು ಈ ಲೈನ್ ಇದೆಲ್ಲ, ಇದಕ್ಕೆ ನಾನು ಒಂದು ಕೊರಿಯೋಗ್ರಫಿ ಮಾಡ್ತೀನಿ. ಸೂಪರ್. ಎಲ್ಲ ರೆಡಿ ಇದ್ದೀರಾ? ಎಲ್ಲರೂ ಮಾಡ್ಬೇಕಪ್ಪ. ಸೀನಿಯರ್ಸ್ ನೀವು ಕಲಿತೀರಲ್ವಾ? ಎಲ್ಲ ಒಟ್ಟಿಗೆ ಕಲಿಯೋಣ. ರೆಡಿ? ತುಂಬಾ ಸಿಂಪಲ್. ಹಾಕಿ ಮ್ಯೂಸಿಕ್ ಹಾಕಿ. ಕಲಿಯಕ್ಕೆ ಏನ್ ವಯಸ್ಸು? ಎಲ್ಲ ಕಲಿಯೋಣ ಬನ್ನಿ. ರೆಡಿ? ಎತ್ತಿ ಎತ್ತ. ಇಲ್ಲಿಂದ ಎಳಿಬೇಕು. ಇಲ್ಲಿಂದ ಹೇಳು. ಸೂಪರ್. ಶರತ್, ನೀನ್ ಕೊರಿಯೋಗ್ರಾಫರ್ ಅಲ್ವಾ? ಸರ್. ನಾನ್ ಡ್ಯಾನ್ಸರ್ ಅಪ್ಪ, ಎಷ್ಟ್ ಬರುತ್ತೋ ಅಷ್ಟ್ ಮಾಡ್ತೀನಿ. ಈಗ ನೀನ್ ಕೊರಿಯೋಗ್ರಫಿ ಮಾಡು, ಅದ್ ಹೆಂಗ್ ಮಾಡ್ತೀಯ ನೋಡೋಣ. ಮ್ಯೂಸಿಕ್. ಸೂಪರ್ ಗುರು. ಅಪ್ಪ ಇಲ್ಲೇ ಏನು ಇದ್ದಾಗ ಹೊರಡೋಗ್ತೀಯ? ಎಲ್ಲಾರ್ಗು ಹೇಳ್ಕೊಡ್ಬೇಕು. ಓಕೆ ಸರ್. ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ನೋಡ್ಕೊಳ್ಳಿ. ಇವತ್ತು ನಡೀತಾ ಇದೆ ಡ್ಯಾನ್ಸ್ ಕ್ಲಾಸ್. ಸೂಪರ್. ರೆಡಿ? ಓಕೆ ರೆಡಿ. ಫಸ್ಟ್ ಸಿಂಪಲ್, ಶೋಲ್ಡರ್ ಅಪ್ ಅಪ್ ಡೌನ್ ಪುಲ್ ಪುಲ್, ಅಪ್ ಡೌನ್ ಪುಲ್ ಪುಲ್, ಅಪ್ ಡೌನ್ ಪುಲ್, ಅಪ್ ಡೌನ್ ಪುಲ್. ಮತ್ತೆ 1 2 3. ಸಿಂಪಲ್. ಸೂಪರ್. ಅಷ್ಟೇ ರೆಡಿ? ಅಪ್ ಡೌನ್ ಪುಲ್. ರೆಡಿ? 5 6 7 ಗೋ. 1 2 3 4 5 6 7 8 1 2 3 4. then ಟರ್ನ್ ಮಾಡೋಣ. 5 6 7 8. ಟರ್ನ್ ಯಾಕೆ ಅಂತ? ಬರೀ ನಮ್ಗೆ ಸರ್, ಅಲ್ಲಿ ಅವ್ರು ಹೈಲೈಟ್ ಆಗೋದ್ ಬೇಡ ಅಂತ ಸ್ವಲ್ಪ ಅಷ್ಟೇ. ಸೆಂಟ್ರ್ ಹೀರೋಗಳಿಗೆ. ಓಕೆ ಓಕೆ ರೆಡಿ ರೆಡಿ. ವಿತ್ ಮ್ಯೂಸಿಕ್? ಹಾ ಸರ್, ರೆಡಿ ಮ್ಯೂಸಿಕ್. ರೆಡಿ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನನ್ನ ನೋಡಿ. ಜೀವನ ಪ್ರತಿದಿನ 5 6 7 ಗೋ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. ಸೂಪರ್. ಥ್ಯಾಂಕ್ ಯು ಸರ್. ಗುರುಗಳೇ ಅಷ್ಟೊಂದು ನೋಡ್ಕೊಂಡ್ರಲ್ಲ, ಗುರುಗಳೇ ಅಷ್ಟೊಂದು ನೋಡ್ಕೊಂಡ್ರಲ್ಲ, ಯಾರು ಕಲಿತ್ರೋ ಬಿಟ್ರೋ ಅವ್ರ ಅಜ್ಜಿ ನೀವ್ ಅದೆಷ್ಟು ನಾನು ನೋಡ್ಲೇಬೇಕು. ಎಲ್ಲ ಸುಮ್ನೆ ನಿಂತ್ಕೊಳ್ಳೋಣ. ಗುರುಗಳೇ ಸೋಲೋ ಪರ್ಫಾರ್ಮೆನ್ಸ್ ಸೋಲೋ ಪರ್ಫಾರ್ಮೆನ್ಸ್ ಮ್ಯೂಸಿಕ್ ಹೇಳ್ಕೊಡಂಗಿಲ್ಲ. ಇಲ್ಲ ಬರಲ್ಲ ಬರಲ್ಲ. ಜೀವನ ಪ್ರತಿದಿನ ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. ಸೂಪರ್ ಗುರು. ಇದೇನು ಗೊತ್ತಾ, ಡ್ಯಾನ್ಸು ಖರಾಬು ಗುರು. ನಾನು ಒಂದ್ ಸ್ಕೂಲ್ ಓಪನ್ ಮಾಡೋಣ ಅಂತಿದ್ದೀನಿ, ಡ್ಯಾನ್ಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಅಂತ. ಅಷ್ಟೇ ಬರೀ ಮ್ಯಾನೇಜ್ ಮಾಡ್ತಾರೆ ಅಷ್ಟೇ, ಪರ್ಫಾರ್ಮೆನ್ಸ್ ಇಲ್ಲ, ಮ್ಯಾನೇಜ್ ಮಾಡೋದು ಅಷ್ಟೇ.
ಚೆನ್ನಾಗಿ ಹೇಳ್ಕೊಟ್ಟೆ ಅಮ್ಮ, ಹೋಗಮ್ಮ. Thank you, sir. ಥ್ಯಾಂಕ್ ಯು ಸೂಪರ್, ಥ್ಯಾಂಕ್ ಯು. ನೆಕ್ಸ್ಟ್ ಏನಾದ್ರು ಈ ಕಡೆ ಬಾ, ಮಾಡ್ತೀನಿ ನಿಂಗೆ. ಕ್ಯಾಪ್ಟನ್ಸಿ ವಾರ ಒಬ್ಬೊಬ್ಬರು ಆಗ್ಬೇಕು. ಯಾಕೆ ಗೊತ್ತಿಲ್ಲ, ಅದೇನೋ ದೊಡ್ಡ ಸ್ಟೇಜ್ ಅಲ್ಲ, ರಿದಮ್ ಎಲ್ಲರಿಗೂ ಸರ್ ಆ ರಿದಮ್ ಹೊರಟೋಗುತ್ತೆ. ಆ ಒಂಥರ ಇದು ಬೆಳೆದಿರುತ್ತಲ್ಲ ಕ್ಯಾಪ್ಟನ್ಸಿ ಮೊದಲೇ ಶುರು ಮಾಡಿ ವಾರ ಪೀರಿಯಡ್ಗೆ ಒಂದು ಬದಲಾವಣೆ ಇದ್ರೆ ಎಲ್ರಿಗೂ ಅದ್ರ ಅನುಭವ ಇಲ್ಲ ಒಬ್ರು ಒಂದು ತರ ಬಿಲ್ಡಪ್ ಮಾಡಿದ್ದು ಹೊರಟೋಗ ಕ್ಯಾಪ್ಟನ್ ಆಮೇಲೆ ಅವರೇ ಕ್ಯಾಪ್ಟನ್ ಆಗಿರ್ಬೇಕು. ಯಾವಾಗ ಕ್ಯಾಪ್ಟನ್ ಅವರಾಗಿ ಚೇಂಜ್ ಮಾಡ್ಬೇಕು ಹೇಳಿ ಮ್ಯಾನೇಜ್ಮೆಂಟ್ ಅವರಾಗಿ ನನಗೆ ಬೇಡ ಅಂದ್ರೆ ಅದು ಬೇರೆ ಮಾತು. ಆ ವಾರದಲ್ಲಿ ಪುನಃ ನಾವು ಗೆದ್ರೆ ಎಲಿಮಿನೇಷನ್ ಆಗುದಿಲ್ಲ ನಮ್ಮಿಂದ. ಇಲ್ಲ, ಗೆದ್ದ ದಿವಸ ಆಗೋದಿಲ್ಲ, ಸೋತ ದಿವಸ ಆಗ್ತದೆ. ಅಚ್ಚಾ ಹಾಗೆ ನಾವು ಗೆಲ್ತಾ ಇರಬೇಕು ಈ ವಾರದಲ್ಲಿ, ಫುಲ್ ಗೆಲ್ತಾ ಇರಬೇಕು. ಆಮೇಲೆ ಇನ್ನೊಂದು ಫರ್ನಾಂಡಿಸ್ ಅವರೇ, ಈ ವಾರದಲ್ಲಿ ಒಂದು ನಾವೇ ಗೆಲ್ತಾ ಇದ್ದೀವಿ, ಯಾವತ್ತೋ ಒಂದು ದಿವಸ ಸೋತ್ ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಅವತ್ತು ನೀವು ಮತ್ತೆ ನಾಮಿನೇಷನ್ ಮಾಡಬೇಕಾಗುತ್ತೆ. ಇದೆಲ್ಲ ನೆನ್ನೆ ಮಾಡಿದ್ದನ್ನು ಮಾಡಬೇಕು ಅಂತ ಏನಿಲ್ಲ. ನೀವು ಇದು ಮಾಡ್ಬೇಕು ಹೇಳಿಲ್ಲ, ಬೇಜಾರು ಮಾಡ್ಬೇಕು ಹೇಳಿಲ್ಲ ಸರ್. ಅಲ್ಲ ಸರ್, ಅದು ನೀವು ಸ್ಪೆಷಲ್ ಆಗಿ ನಿಮ್ಗೆ ಹೇಳೋದು, ಒಂದು ಚೂರು ಬೇಜಾರು ಮಾಡ್ಕೊಳ್ಬಾರ್ದು. ಇದು ಕಂಟಿನ್ಯೂ ಅಲ್ಲ. ನಾನು ಒಂದು ಹೇಳ, ನಾನು ಹೋಗ್ತೀನಿ ಅಂತಲೂ ನನಗೇನು ಇದಿಲ್ಲ ಸರ್, ನನಗೆ ಬೇಜಾರೇ ಇಲ್ಲ. ಸಿನಿಮಾಗೆ ಹೋಗೋಣ. ಕೂತ್ಕೊಂಡು ಏನ್ ಮಾಡೋದು? ನಾನು ಜೋಡಿ. ಸರಿ ಲಲಿತಾ ನನ್ನ ಜೋಡಿ ಬರೋಕ್ಕಿಲ್ಲನು. ಕಣ್ಣು ನೋಡಿದ್ಯಾ?